ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಪ್ರೀತಿ ಮಾಡುವ ನಮಸ್ಕಾರಗಳು. GNU ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಹಾಯ್, ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಪ್ರೀತಿ ಮಾಡುವ ನಮಸ್ಕಾರಗಳು. GNU ಕ್ರಿಯೇಷನ್ ಯೂಟ್ಯೂಬ್ ಮತ್ತು ವಿದ್ಯಾರ್ಥಿಗಳು ಹೇಗೆ ಹಂಚಿಕೊಂಡಿದ್ದಾರೆ ಎಂಬುದನ್ನು ನಾವು ತಿಳಿಯೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತಾ, ಸೆಕೆಂಡ್ ಇಯರ್ BA ಓದ್ತಿದ್ದೀನಿ. ನಾನು ಈ ಕ್ಲಬ್ಬಿಗೆ ಸೇರಿ 5 ವರ್ಷ ಆಯಿತು. 5 ವರ್ಷದಿಂದ ಇಲ್ಲಿ ಸುರೇಂದ್ರ ಸರ್, ಪುಣೆ ಸರ್, ಕೌಶಿಕ್ ಸರ್ ಅಂತ ನಮಗೆ ತರಬೇತಿ ಮಾಡ್ತಿದ್ದಾರೆ. ನನ್ನ ಹೆಸರು ಚೇತನ್, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಶಬರಿ, ನಾನು ಕ್ಯಾಂಪಿಗೆ ಬಂದಿದ್ದೆ. ನಮ್ಮ ಸ್ಕೂಲ್ ಇಲ್ಲಿ ನಮಗೆ ತುಂಬ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಮಂಜು ಸರ್ ಮತ್ತು ಶ್ರೀನಿವಾಸ್ ಸರ್ ನಮಗೆ ತುಂಬ ಕ್ಲಬ್ಬಲ್ಲಿ ಎಲ್ಲ ತರಬೇತಿದಾರರು ಒಳ್ಳೆ ಕೋಚ್ ಕೊಡ್ತಾರೆ. ಎಲ್ಲರೂ ಚಂದ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವಿಶುದ್, ನಾನು 7ನೇ ತರಗತಿ ಓದುತ್ತಿದ್ದೇನೆ. ಇಲ್ಲ, ಯಾರಿಗಾದ್ರೂ ಇಲ್ಲಿಗೆ ಕಬಡ್ಡಿ ಕಲಿಯೋಕೆ ಅಂತ ಆಸೆ ಇದ್ರೆ ಈ ಕ್ಲಬ್ಬಿಗೆ ಬಂದು ಸೇರ್ಕೊಳ್ಳಿ. ತುಂಬಾ ಚೆನ್ನಾಗಿ ಕೋಚ್ ಮಾಡ್ತಾರೆ ಎಲ್ಲ ಸರ್. ನಾನು ಈ ಸಂಸ್ಥೆಗೆ ಸೇರಿ 2-3 ವರ್ಷಗಳಾಯಿತು. ನನ್ನ ಹೆಸರು ಅರ್ಪಿತಾ, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಊರು ಮೂಡಿಗೆರೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಬೆಳಗ್ಗೆ 8:45 ತನಕ ಮಾಡ್ತಿದ್ವಿ. ಆಮೇಲೆ ತಿಂಡಿ ಇದ್ದೀವಿ. ನಾವು ಬೆಳಗ್ಗೆ 5 ಗಂಟೆಗೆ ಎದ್ದೇಳಿಸ್ತಿದ್ರು. ಆಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ವರ್ಕೌಟ್ ಮಾಡಿಸ್ತಿದ್ರು, ವಾರ್ಮಪ್ ಮಾಡಿ ವರ್ಕೌಟ್ ಮಾಡಿಸ್ತಿದ್ರು ಬೆಳಗ್ಗೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಅಂಕಿತಾ ಅಂತ. ನಾನು ಕೌಶಿಕ್ ಸರ್, ಪೂರ್ಣ ಸರ್, ಸುರೇಂದ್ರ ಸರ್. ನಮಸ್ಕಾರ, ನನ್ನ ಹೆಸರು ಸುರೇಂದ್ರ ಅಂತ. ನಾನು ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ಕಾರ್ಯದರ್ಶಿ ಹಾಗೂ ತರಬೇತುದಾರ. ನಮ್ಮ ಈ ಸಂಸ್ಥೆ ತುಂಬ ಜನ ನಮ್ಮ ದಾನಿಗಳು ನಮಗೆ ಈ ಒಂದು ತರಬೇತಿ ಶಿಬಿರ ನಡೀಲಿಕ್ಕೆ ಕಾರಣಕರ್ತರು. ಅವರಿಗೆಲ್ಲ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ಪರವಾಗಿ ಋತುಪೂರ್ವಕದ ಪ್ರಿಯ ವೀಕ್ಷಕರೇ, ದಿನಾಂಕ 19/5/2025ರಿಂದ 30/5/2025ರವರೆಗೆ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಮೂಡಿಗೆರೆ ಇವರು ನಡೆಸಿದ 20 ದಿನದ ಬಾಲಕಿಯರ ಕಬಡ್ಡಿ ತರಬೇತಿ ಶಿಬಿರದ ಅನಿಸಿಕೆಗಳನ್ನು ನೋಡಿದ್ದೀರಿ. ಈಗ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಯಾರೆಲ್ಲ ಬಂದಿದ್ರು, ಅವರೆಲ್ಲ ಏನಂದ್ರು ಎಲ್ಲವನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಯ್, ಹೆಲೋ, ನಮಸ್ತೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ನಿಮ್ಮ ನೆಚ್ಚಿನ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಆಟಗಾರ್ತಿ ಪ್ರಿಯಾ ಮಾಡುವ ನಮಸ್ಕಾರಗಳು. ಮೇಧಾ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟ್ರೇಟ್ ಮೂಡಿಗೆರೆ ತರಬೇತಿ ಶಿಬಿರ ಮುಕ್ತಾಯ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅಧ್ಯಕ್ಷರು ಹಾಗೂ ಅತಿಥಿಗಳನ್ನು ವೇದಿಕೆ ಮೇಲೆ ಕರೆತರಬೇಕಾಗಿ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಆಟಗಾರ್ತಿಯರಿಗೆ ಕೇಳಿಕೊಳ್ಳುತ್ತಿದ್ದೇನೆ. ಸಭಾ ಅಧ್ಯಕ್ಷರು MH ಸುರೇಶ್ ಸರ್, ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರು. ಮುಖ್ಯ ಅತಿಥಿಗಳಾಗಿ ಯಾಸಿನ್ ಮೇಡಮ್, ಮುಖ್ಯ ಶಿಕ್ಷಕರು, ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಮೂಡಿಗೆರೆ. ರಮೇಶ್ ಕೆಳಗೂರು, ಮಹಾಪೋಷಕರು, ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಮೂಡಿಗೆರೆ. ರಮೇಶ್ ಕೆಳಗೂರು, ಮಹಾಪೋಷಕರು, ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಮೂಡಿಗೆರೆ. ಪ್ರಭಾಕರ್ ಸರ್, ಕಳಸ, ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಮೂಡಿಗೆರೆ. ಚಂದ್ರು ಒಡೆಯರ್ ಸರ್, STMC ಅಧ್ಯಕ್ಷರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಳುಗುಳ. ಕುಮಾರಿ ರಂಜಿತಾ ಮ್ಯಾಮ್, ಅಧ್ಯಕ್ಷರು, ಹಳೆ ಮೂಡಿಗೆರೆ ಗ್ರಾಮ ಪಂಚಾಯಿತಿ. ಚೇತನ್ ಸರ್, JS ಅಭಿವೃದ್ಧಿ ಕೋ-ಆಪರೇಟಿವ್ ಸೊಸೈಟಿ ಬಾಳೆಹೊನ್ನೂರು. ಕುಮಾರಿ ಸುಕನ್ಯಾ ಮ್ಯಾಮ್, B ಕೆಲ್ಲೂರು, ಉಪನ್ಯಾಸಕರು, ಬಣಕಲ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು. ಉದ್ಘಾಟನೆ
ಈಗ ಉದ್ಘಾಟನಾ ಸಮಾರಂಭ. ಹಚ್ಚೋಣ ಜ್ಞಾನದ ದೀಪವನ್ನು, ಹೋಗಲಾಡಿಸೋಣ ಅಂಧಕಾರವನ್ನು. ಹಚ್ಚೋಣ ಜ್ಞಾನದ ದೀಪವನ್ನು, ಹೋಗಲಾಡಿಸೋಣ ಅಂಧಕಾರವನ್ನು. ಬೆಳಗಿಸೋಣ ಮನೆ ಮನೆಗಳ ಪ್ರೀತಿಯ ಬೃಂದಾನವನ್ನು, ಒಗ್ಗಟ್ಟಿನ ಬಲವನ್ನು ಜಗತ್ತಿಗೆ ತೋರಿಸೋಣ. ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು. ದೀಪದಿಂದಲೇ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ. ಈ ಉದ್ಘಾಟನಾ ಸಮಾರಂಭವನ್ನು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರು ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ದೀಪವನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದ ಎಲ್ಲರಿಗೂ ಧನ್ಯವಾದಗಳು. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ನಮ್ಮ ಕಾಯುವ ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ನಮ್ಮ ಬಾಳಿಗದುವೆ ವಾಸ್ತವತೆಯ ಕೈಗನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವು ಸುಸೂತ್ರವಾಗಿ ನಡೆಯಬೇಕೆಂದು ದೇವರಲ್ಲಿ ಪ್ರಾರ್ಥಿಸಲಿದ್ದಾರೆ ನಮ್ಮ ಮೆಧಾ ಸ್ಪೋರ್ಟ್ಸ್ ಕ್ಲಬ್ನ ಆಟಗಾರ್ತಿಯರಾದ ಅಂಕಿತಾ ಮತ್ತು ಸಂಗಡಿಗರು. ಪ್ರಾರ್ಥನಾ ಗೀತೆಯನ್ನು ಹಾಡಿ ಕಾರ್ಯಕ್ರಮಕ್ಕೆ ಮೆರುಗು ತಂದ ಅಂಕಿತಾ ಮತ್ತು ಸಂಗಡಿಗರಿಗೆ ಧನ್ಯವಾದಗಳು. ಈಗ ಸ್ವಾಗತ ಕಾರ್ಯಕ್ರಮ. ಹಚ್ಚೋಣ ಪ್ರೀತಿಯ ಹಣತೆ, ನಮ್ಮ ಮನೆ ಮನಸ್ಸುಗಳ ಪ್ರೀತಿಯ ಆಧಾರತೆ. ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ, ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ. ಈಗ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಮಹೋದಯರನ್ನು ಹೃದಯ ತುಂಬಿ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ನೆಚ್ಚಿನ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ಆಟಗಾರ್ತಿ ಪ್ರೀತಿ. ಹಾಯ್ ಹಲೋ, ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಪ್ರೀತಿ, ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಆಟಗಾರ್ತಿ. ಬಂದಂತಹ ಗೌರವಾನ್ವಿತ ಅತಿಥಿಗಳನ್ನು ನಾನು ಸ್ವಾಗತಿಸಲಿದ್ದೇನೆ. ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ 3ನೇ ವರ್ಷದ ಕಬಡ್ಡಿ ತರಬೇತಿಯ ಮುಕ್ತಾಯ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ಶ್ರೀಯುತ ಸುರೇಶ್ ಸರ್ ಮಗಲ್ಮಕ್ಕಿ ಇವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮುಖ್ಯ ಅತಿಥಿಗಳಾಗಿ ಯಾಸಿನ್ ಮೇಡಮ್, ಮುಖ್ಯ ಶಿಕ್ಷಕರು, ಸರ್ಕಾರಿ ಬಾಲಕಿಯ ಹಿರಿಯ ಪ್ರಾಥಮಿಕ ಶಾಲೆ ಮೂಡಿಗೆರೆ ಇವರಿಗೆ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ರಮೇಶ್ ಕೆಳಗೂರು, ಮಹಾಪೋಷಕರು, ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಮೂಡಿಗೆರೆ ಇವರಿಗೆ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ.
ಪ್ರಭಾಕರ್ ಸರ್, ಕಳಸ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಮೂಡಿಗೆರೆ, ಇವರಿಗೆ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಚಂದ್ರು ಒಡೆಯರ್ ಸರ್, SDMC ಅಧ್ಯಕ್ಷರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಳ್ಗುಳ, ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕುಮಾರಿ ರಂಜಿತಾ ಅಧ್ಯಕ್ಷರು, ಹಳೆ ಮೂಡಿಗೆರೆ ಗ್ರಾಮ ಪಂಚಾಯಿತಿ ಬಾಳೆಹೊನ್ನೂರು, ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಚೇತನ್ JS ಅಭಿವೃದ್ಧಿ ಆಪರೇಟಿವ್ ಸೊಸೈಟಿ ಬಾಳೆಹೊನ್ನೂರು, ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕುಮಾರಿ ಸುಕನ್ಯಾ B ಕೆಲ್ಲೂರು, ಉಪನ್ಯಾಸರು, ಬಣ್ಕಲ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಇವರಿಗೆ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸರ್ವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಥ್ಯಾಂಕ್ ಯು. ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿದ ಕುಮಾರಿ ಪ್ರೀತಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಕುರಿತು ಯಾಸಿನ್ ಮ್ಯಾಮ್, ನಿಮ್ಮಲ್ಲಿ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಅಧ್ಯಕ್ಷರಾದ ಸುರೇಶ್ ಸರ್ ಹಾಗೂ ಹಳೆ ಮೂಡಿಗೆರೆ ಪಂಚಾಯಿತಿಯ ಅಧ್ಯಕ್ಷರಾದ ರಂಜಿತಾ ಮ್ಯಾಮ್ ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರೇ, ಪ್ರೀತಿಯ ಕ್ರೀಡಾಪಟುಗಳೇ ಹಾಗೂ ಕೋಚ್ಗಳೇ, ನನಗೆ ಈ ದಿನ ತಾವು ಒಂದು ಕರೆದು ಇಲ್ಲಿ ಮಾತಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ರೆ ಇದು ನನ್ನ ಒಂದು ಭಾಗ್ಯ ಅನ್ಕೊಳ್ತೀನಿ. ಇವತ್ತಿನ ಒಂದು ದಿನದಲ್ಲಿ ತಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಬಿಟ್ಟು ಬೇರೆ ಬೇರೆ ಊರುಗಳಿಂದ ಹಳ್ಳಿಗಳಿಂದ ಮಕ್ಕಳನ್ನ ಕರೆತಂದು ಇವತ್ತು ಅವರಿಗೆ ಒಂದು ಟ್ರೈನ್ ಮಾಡಿ ನಮ್ಮ ಒಂದು ದೇಶದ ಒಂದು ಗೌರವವನ್ನು ಹೆಚ್ಚಿಸುವಲ್ಲಿ ನಮ್ಮ ಕೋಚ್ಗಳು ಇವತ್ತು ಸಹಕಾರಿಯಾಗಿದ್ದಾರೆ. ಇವತ್ತು ಅವರಿಗೆ ಮನಪೂರ್ವಕವಾಗಿ ಇವತ್ತು ನಮಸ್ಕರಿಸ್ಲಿಕ್ಕೆ ಇವತ್ತು ಇಷ್ಟಪಡ್ತೀನಿ. ಯಾಕಂದ್ರೆ ಈ ಒಂದು ಕಾಲದಲ್ಲಿ ಅವ್ರು ಯಾವುದೇ ಒಂದು ಕೆಲಸ ಇರಲಿ ತಮ್ಮ ಮಕ್ಕಳನ್ನು ತುಂಬ ಚೆನ್ನಾಗಿ ಬೆಳೆಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಪ್ರೀತಿಯ ವ್ಯಾಮೋಹ ಜಾಸ್ತಿಯಾಗಿ ಯಾವ ಟೈಮಲ್ಲಿ ಪಿಜ್ಜಾ ಬರ್ಗರ್ ಏನ್ ಬೇಕು ಕೇಳಿದ್ರು ಮಕ್ಕಳ ಡಿಮ್ಯಾಂಡ್ ಅನ್ನ ತಕ್ಷಣ ಪೂರ್ಣ ಮಾಡ್ತಾರೆ. ಆದ್ರೆ ಅವ್ರಿಗೆ ಒಂದು ಒಳ್ಳೆ ಆರೋಗ್ಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ಒಳ್ಳೆಯ ಒಂದು ಜೀವನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ನಿಮ್ಮನ್ನ ಮೂಲೆಗಳಿಂದ ಕಲೆಕ್ಟ್ ಮಾಡಿ ತಗೊಂಡು ಬಂದು ನಿಮ್ಗೆ ಒಂದು ಒಳ್ಳೆಯ ಒಂದು ಕ್ರೀಡಾಪಟುಗಳಾಗಿ ಮಾಡಿ ನಮ್ಮ ದೇಶಕ್ಕೆ ಒಂದು ಗೌರವವನ್ನ ತಂದು ಕೊಡುವಲ್ಲಿ ನಮ್ಮ ಕೋಚ್ಗಳು ಇವತ್ತು ಕಾರಣಕರ್ತರಾಗಿದ್ದಾರೆ. ನಮಗೆ ಇದು ನಮ್ಮ ಒಂದು ಸೌಭಾಗ್ಯ ಅನ್ಕೊಳ್ತೀನಿ. ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಇವರು ಫಸ್ಟ್ ನನ್ನ ಶಾಲೆಗೆ ಬಂದ್ರು. ಅವರು 2024-25 ಅಲ್ಲಿ ಮತ್ತೆ 23-24 ಅಲ್ಲೂ 2 ವರ್ಷ ನನಗೆ ಸಹಕಾರವನ್ನ ನೀಡಿದ್ದಾರೆ. ಹೋದ ವರ್ಷ ನನಗೆ ತುಂಬಾ ಚೆನ್ನಾಗಿ ಧನ್ಯವಾದಗಳು. ನನಗೆ ಅವರಿಗೆ ನೋಡಿದ ಕೂಡ ನನಗೆ ಕಣ್ಣಲ್ಲಿ ನೀರು ಬಂತು. ಯಾಕಂದ್ರೆ ನನ್ನಲ್ಲಿ ಇರುವಂತಹ ಎಲ್ಲಾ ಶಾಲಾ ಮಕ್ಕಳು ಕುಗ್ರಾಮಗಳಿಂದ ಬರ್ತಾ ಇದ್ದಾರೆ. ಕೆಲವು ಮಕ್ಕಳಿಗೆ ತಂದೆ ತಾಯಿನೇ ಇಲ್ಲ, ಕೆಲವು ಮಕ್ಕಳಿಗೆ ಚಡ್ಡಿ ಹರ್ಕೊಂಡು ಹೋಗಿದೆ, ಅದನ್ನ ಹೊಂದು ಹಾಕುವಷ್ಟು ಅವ್ರಿಗೆ ಒಂದು ಕೆಪಾಸಿಟಿ ಇಲ್ಲ. ಅಂದ್ರೆ ಮಲತಾಯಿ ಆ ಥರ ಎಲ್ಲ ಕೆಲವೆಲ್ಲ ಒಂದು ಸಿಚುವೇಶನ್ ಇದೆ. ಅಂತ ಮಕ್ಕಳನ್ನ ಆ ಜನಾರ್ದನ್ ಮತ್ತೆ ಅವ್ರು ಯಾರು ನಿಮ್ಮ ಕೋಚ್ಗಳಲ್ಲಿ ಹೆಸರು ಗೊತ್ತಿಲ್ಲ, ಮೇಧಾ ಸ್ಪೋರ್ಟ್ಸ್ ಅವರು ಜೊತೆಯಲ್ಲಿ ಮಾನಸ ಮತ್ತೆ ಶರಣ್ಯ ಅಂಕಿತ ಆ ಮಕ್ಕಳು ಸಹ ಬಂದಿದ್ರು. ನನಗೆ ತಕ್ಷಣ 5,000 ರೂಪಾಯಿ ಒಂದು ಕವರಲ್ಲಿ ಹಾಕಿ ಕೊಟ್ಟರು. ನಿಮ್ಮ ಮಕ್ಕಳಿಗೆ ಇದನ್ನ ಅಭಿವೃದ್ಧಿ ಕೆಲಸಗಳಿಗೆ ಉಪಯೋಗಿಸ್ಕೊಳ್ಳಿ ಟೀಚರ್ ಅಂದ್ರು. ನನಗೆ ಇದು ನನ್ನ ಜೀವನದಲ್ಲಿ ಮೊದಲನೇ ಸಲ ಅವರು ಕೊಟ್ಟಂತಹ ಇದು ದುಡ್ಡು ನನಗೆ ಅದು ತುಂಬಾ ಅಮೂಲ್ಯವಾದದ್ದು. ಯಾಕಂದ್ರೆ ನಾನು ತುಂಬಾ ಶ್ರೀಮಂತರ ಮನೆಗೆ ಹೋಗಿದ್ದೀನಿ, ನಾನು ದುಡ್ಡನ್ನ ಕೇಳಿದ್ದೀನಿ ನನ್ನ ಮಕ್ಕಳಿಗೆ ಶಾಲೆ ಇಂಪ್ರೂವ್ ಮಾಡ್ಲಿಕ್ಕೋಸ್ಕರ, ಮಕ್ಕಳ ಒಂದು ಭವಿಷ್ಯವನ್ನ ರೂಪಿಸ್ಲಿಕ್ಕೆ ನಾನು ತುಂಬಾ ಜನರ ಮನೆಗೆ ಹೋಗಿದ್ದೀನಿ. ನನಗೆ ಆ ಸಹಕಾರ ಸಿಕ್ಕಿರ್ಲಿಲ್ಲ. ಇವರು ನನಗೆ ತಂದು ಕೊಟ್ಟಾಗ ನನಗೆ ತುಂಬಾ ಖುಷಿ ಆಯ್ತು. ನಾನು ಆಯ್ತು ಅಂತ ಹೇಳಿ ನಾನು ಹೆಚ್ಚಿನ ಒಂದು ಶ್ರಮವನ್ನ ಹಾಕಿ
ನನ್ನ ಮಕ್ಕಳಿಗೆ ನಾನು ತಯಾರು ಮಾಡಿ ಕೊಟ್ಟೆ ಅವರಿಗೆ, ಆ ಟೀಮ್ ಅವರಿಗೆ, ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಅವರಿಗೆ ಕೊಟ್ಟೆ ನನ್ನ ಮಕ್ಕಳಿಗೆ. ಅವರು ತಮ್ಮ ಬಿಡುವಿನ ಸಮಯದಲ್ಲಿ ಬಂದ್ಬಿಟ್ಟು ಮಕ್ಕಳಿಗೆ ಅವರು ಕೋಚನ್ನ ಕೊಟ್ಟರು. ತುಂಬ ಚೆನ್ನಾಗಿ ಆಟ ಆಡಿದ್ರು, ಮತ್ತೆ ಅವರಿಗೆ ಬಟ್ಟೆ ವ್ಯವಸ್ಥೆಯನ್ನ ಮಾಡಿದ್ರು, ಮತ್ತೆ ಕೆಲವೆಲ್ಲ ಆಟ ಆಡುವಂತಹ ಸಾಮಗ್ರಿಗಳನ್ನು ಸಹ ತಂದುಕೊಟ್ರು. ಮತ್ತೆ ಅವರು ಸತತವಾಗಿ 1 ರೂಪಾಯಿಯ ಒಂದು ಪಡ್ಕೊಂಡಿಲ್ಲ. ಅವರು ತಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನ ಬಿಟ್ಟು ಅವ್ರು ಎಲ್ಲೇ ಒಂದು ದುಡಿಲಿಕ್ಕೆ ಹೋದ್ರು 2,000 3,000 ಅಟ್ಲೀಸ್ಟ್ 1,000 ಆದ್ರೂ ದುಡಿಬಹುದು. ಅಂತಹ ಕೆಲಸ ಕಾರ್ಯಗಳನ್ನ ಬಿಟ್ಟು ನಿರಂತರವಾಗಿ ಇಡೀ ದಿನ ಬೆಳಿಗ್ಗೆ 10 ಗಂಟೆಗೆ ಬಂದ್ರೆ ಸಂಜೆ 5 ಗಂಟೆ ತನಕ ಅವರು ನಮ್ಮ ಮಕ್ಕಳಿಗೆ ಟ್ರೈನ್ ಮಾಡಿದ್ದಾರೆ. ಯಾವತ್ತೂ ಇದು ಮೊದಲನೇ ನನ್ನ ಜೀವನದಲ್ಲಿ ಇದು ಒಂದು ಮೊದಲನೇ ಅನುಭವ. ಅದು ಎಷ್ಟು ಚೆನ್ನಾಗಿ ಆ ಮಕ್ಕಳನ್ನ ಟ್ರೀಟ್ ಮಾಡಿದ್ರು, ಎಷ್ಟು ಚೆನ್ನಾಗಿ ಖುಷಿ ಪಟ್ರು ಮಕ್ಕಳು. ನಾನು ಅದು ಹೆಮ್ಮೆ ಅನ್ನಿಸ್ತು ನನಗೆ ಆ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಬಗ್ಗೆ ನೋಡ್ಕೊಂಡು. ಇವತ್ತು ನೋಡಿ ಮಾನಸ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಆಯ್ಕೆ ಆಗಿದ್ದಾರೆ. ಹಾಗೂ ಚಿಕ್ಕ ಮಕ್ಕಳು ಯಾರು ಶರಣ್ಯ, ಅಂಕಿತಾ, ಇನ್ನೊಂದು ಮಗು ಯಾರು ಕಾಂಗ್ರೆಸ್ ಯಾರಪ್ಪ ಬೂತ್ ಕಮಿಟಿ ರಕ್ಷಿತಾ. ಈ ಮಕ್ಕಳು ಚಿನ್ನದ ಪದಕವನ್ನ ತಗೊಂಡಾಗ ಅದು ಇದು ದೇಶಕ್ಕೆ ಸಿಕ್ಕಂತ ಒಂದು ಹೆಮ್ಮೆ ಅನ್ಕೊಳ್ತೀನಿ ನಾನು. ಅದರಲ್ಲೂ ನಮ್ಮ ಚಿಕ್ಕಮಗಳೂರು, ಮೂಡಿಗೆರೆ ಇದರ ಹೆಸರನ್ನ ತಾವು ಕೋಚ್ಗಳು ಉತ್ತುಂಗಕ್ಕೆ ತಗೊಂಡೋಗಿದ್ದೀರಾ. ನಿಜವಾಗ್ಲೂ ನಾವು ಎಲ್ಲರೂ ಆಭಾರಿಯಾಗಿದ್ದೀವಿ. ಈ ಕಾರ್ಯಕ್ರಮವನ್ನ ಯಾರೇ ವೀಕ್ಷಣೆ ಮಾಡಲಿ, ಇಂತಹ ಒಂದು ಮೇಧಾ ಸ್ಪೋರ್ಟ್ಸ್ ಕ್ಲಬ್, ಇಂತಹ ಒಂದು ಸಂಸ್ಥೆಗಳಿಗೆ ಎಲ್ಲಾ ದಾನಿಗಳು ಅವರು ಮುಂದೆ ಬಂದು ಅವರು ಕೇಳೋದಿಲ್ಲ. ಯಾವತ್ತೂ ಅವರು ನಾನು ಕೇಳಿಕ್ ನೋಡಿಲ್ಲ. ನಾನು ಮೇಡಮ್ ನಮ್ಗೆ ಡೊನೇಷನ್ ಬೇಕು ಅಂತ ನಾನು ಯಾವತ್ತೂ ಕೇಳಿದ್ದು ನಾನು ಕಾಣಲಿಲ್ಲ. ಅದಕ್ಕೆ ಅವರು ಕೇಳೋದು ಮುಜುಗರ ಪಡ್ತಾ ಇದ್ದಾರೆ ಮೋಸ್ಟ್ಲಿ. ಅಂಥವರಿಗೆ ನಾವೇ ಸ್ವತಃ ಎಲ್ಲರೂ ಸೇರಿ ನಮ್ಮ ಕೈಲಾದಷ್ಟು ನಾವು ಅವರಿಗೆ ಒಂದು ಆ ಕ್ಲಬ್ಬಿಗೆ ನಾವು ಒಂದು ಸಹಕಾರವನ್ನ ನೀಡಿದ್ರೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ತಮ್ಮ ಶ್ರಮವನ್ನ ಹಾಕಿ ಇನ್ನೂ ಚಿನ್ನದಂತಹ ಮಕ್ಕಳು ಮೂಲೆಗಳಲ್ಲಿ ಇರುವಂತಹ ಮಕ್ಕಳನ್ನ ಅವರು ಕರೆ ತರ್ತಾರೆ. ಇದಕ್ಕೆ ಇಡೀ ದೇಶದ ಸಪೋರ್ಟ್ ಬೇಕಾಗಿದೆ. ಸದ್ಯಕ್ಕೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಎಲ್ಲ ದಾನಿಗಳು ಮುಂದೆ ಬರಬೇಕು. ಇಂಥ ಒಂದು ಸ್ಪೋರ್ಟ್ಸ್ ಕ್ಲಬ್ನ ಕೋಚ್ಗಳಿಗೆ ಸಹಕಾರವನ್ನ ನೀಡಬೇಕು. ನೀಡಿದ್ರೆ ಖಂಡಿತ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಮತ್ತೆ ಮಕ್ಕಳೇ, ನಿಮ್ಮಿಂದ ನಮ್ಮ ದೇಶದ ಗೌರವ ಹೆಚ್ಚಾಗಿದೆ. ನಿಮಗೆ ನಾನು ನಿಜವಾಗ್ಲೂ ಋಣಿಯಾಗಿದ್ದೀನಿ. ನನ್ನಿಂದ ಎಷ್ಟಾಗುತ್ತೋ ಅಷ್ಟು ನಾನು ಸಹಾಯ ಮಾಡಲಿಕ್ಕೆ ರೆಡಿ ಇದ್ದೀನಿ ಮುಂದಿನ ದಿನಗಳಲ್ಲಿ. ಖಂಡಿತ ನೀವೇನು ಮುಜುಗರ ಪಡ್ಕೊಳ್ಬೇಡಿ. ಮತ್ತೆ ಹೀಗೆ ನಿಮಗೆ ಒಳ್ಳೇದಾಗಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಕೋಚ್ಗಳಿಗೆ ಆರೋಗ್ಯ, ಐಶ್ವರ್ಯ, ಆಯಸ್ಸು, ನೆಮ್ಮದಿ ಎಲ್ಲ ಸಿಗಲಿ. ಇವತ್ತು ಎಲ್ಲ ಜನರು ತಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ತನ್ನ ಗಂಡ, ಹೆಂಡತಿ, ಮಕ್ಕಳು ಇಷ್ಟರಲ್ಲೇ ಪಕ್ಕದ ಮನೆಯಲ್ಲಿ ಏನಾಗ್ತಾ ಇದೆ ಅಂತ ಯೋಚನೆ ಮಾಡುವಷ್ಟು ಅವ್ರಗಳ ಹತ್ರ ಟೈಮ್ ಇಲ್ಲ. ಇಂತಹ ಒಂದು ಕ್ರಿಟಿಕಲ್ ಸಮಯದಲ್ಲಿ, ಇಂತಹ ಒಂದು ಸಾಮಾಜಿಕ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಕೋಚ್ಗಳು ಅವರ ಸಂಸಾರವನ್ನ ಬಿಟ್ಟು, ಅವರ ಹೆಂಡತಿ ಮಕ್ಕಳು ಅವರ ಸುಖ ಸಂಸಾರವನ್ನ ಬಿಟ್ಟು ನಿಮ್ಮ ಕಡೆಗೆ ಅವರು ಹೆಚ್ಚು ಒಲವನ್ನ ಕೊಟ್ಟು ನಮ್ಮ ದೇಶಕ್ಕೆ ಒಂದು ರತ್ನಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರ ಒಂದು ಸಪೋರ್ಟ್ ನಿಮ್ಗೆ ಸಿಗ್ಲಿ ಅಂತ ಹೇಳಿ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ದೇಶದ ಪ್ರತಿಯೊಬ್ಬರ ಆರೋಗ್ಯಗಳು ನಿಮಗಿದೆ. ಎಲ್ಲಾ ರೀತಿಯಲ್ಲೂ ಚಿಕ್ಕ ಪುಟಾಣಿ ಮಕ್ಕಳು ನಾನೆಲ್ಲ ಮಕ್ಕಳು ಮಾತಾಡಿಸ್ತೆ. ನೋಡಿ 5ನೇ ಕ್ಲಾಸ್ ತನಕ ಅವನು ಎಷ್ಟು ಚೆನ್ನಾಗಿ ಅವನು ಉತ್ತರ ಚೇತನ್ ನೋಡಿ ಎಷ್ಟು ಕ್ಯೂರಿಯಾಸಿಟಿ ನೋಡಿ. ಚಿಕ್ಕ ಮನೆಯಲ್ಲಿ 11 ಗಂಟೆ ಆಗಿ ಹೇಳೋದಿಲ್ಲ. ಮನೆಯಲ್ಲಿ ಇನ್ನೂ ಮಲ್ಗಪ್ಪ, ಇನ್ನೂ ಮಗು, ಇನ್ನೂ ಚಳಿ ಇದೆ, ಮಳೆ ಇದೆ, ಮಲ್ಗಪ್ಪ ಅಂತ ಮಲ್ಗಿಸ್ತೀವಿ. ಅಂಥದ್ರಲ್ಲಿ ನೋಡಿ ತಂದೆ ತಾಯಿಯರು ಇಂತಹ ಚಿಕ್ಕ ಮಕ್ಕಳಿಗೆ ನೋಡಿ ನಾವು ಖುಷಿ ಮಾಡಿದಾಗ ಅವ್ರು ಖಂಡಿತ ಮುಂದೆ ಬರ್ತಾರೆ. ನಾವು ತಂದೆ ತಾಯಿ ಯಾವ ರೀತಿ ನಾವು ಸಪೋರ್ಟ್ ಮಾಡ್ತೀವಿ ಆ ಥರ ನಮ್ಮ ಮಕ್ಕಳು ಭವಿಷ್ಯ ಪಡ್ತದೆ. ಹಾಗಾಗಿ ತಾವು ತಂದೆ ತಾಯಿಯವರು ಅಷ್ಟೇ ನೀವು ಇಂತಹ ಒಂದು ಆಟಗಳಿಗೆ ಬೆಂಬಲವನ್ನು ಕೊಡಿ. ಹಾಗೂ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಿ. ಈ ಕಾರ್ಯಕ್ರಮ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರಿಗೂ ಆಶೀರ್ವಾದ ಅವ್ರ ಮಕ್ಕಳ ಮೇಲೆ ಇರಲಿ ಅಂತ ಹೇಳ್ತಾ, ಎಲ್ಲ ಕ್ರೀಡಾಪಟುಗಳಿಗೆ ಮತ್ತೊಮ್ಮೆ ನಾನು ವಂದಿಸ್ತಾ, ನಿಮ್ಮ ಕೋಚ್ಗಳಿಗೂ ನಾನು ವಂದಿಸ್ತಾ, ನಿಮ್ಮ ಒಂದು ಸಹಕಾರ ಇಡೀ ಚಿಕ್ಕಮಗಳೂರು ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ ಎಲ್ರಿಗೂ ದೊರೆಯಲಿ. ನಿಮಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮಕ್ಕಳೇ, ನಿಮ್ಗೆ ಒಳ್ಳೇದಾಗಲಿ.
ನಮ್ಮೆಲ್ಲರಿಗೂ ಹಿತವಚನವನ್ನು ನುಡಿದಂತಹ ಯಾಸೀನ್ ಮ್ಯಾಮ್ ನಿಮಗೆ ಧನ್ಯವಾದಗಳು. ಈಗ ರಂಜಿತಾ ಮ್ಯಾಮ್ ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತೀನಿ. ಮೇಲೆ ಆಸೀನರಾಗಿರುವ ಈ ಒಂದು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಸುರೇಶ್ ಸರ್ ಅವರೇ ಹಾಗೂ ಶಿಕ್ಷಕರಾದಂತಹ ಯಾಸ್ಮಿನ್ ಮೇಡಮ್ ರವರೇ ಹಾಗೂ ಬಾಳೆಹೊನ್ನೂರು ಇಂದ ಆಗಮಿಸಿರುವಂತಹ ಕೋಚ್ರವರೇ ಹಾಗೂ ವೇದಿಕೆ ಮೇಲಿರುವ ಸುಕನ್ಯಾ ಉಪನ್ಯಾಸಕಿ ಕೆಲ್ಲೂರು ಹಾಗೂ ನನ್ನ ಮುಂಭಾಗದಲ್ಲಿರುವಂತಹ ಎಲ್ಲ ಕ್ರೀಡಾಪಟುಗಳೇ ಹಾಗೂ ಕೋಚ್ಗಳೇ, ಪೋಷಕ ವೃಂದದವರೇ ಹಾಗೂ ಇಲ್ಲಿ ಆಗಮಿಸಿರುವ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಬಗ್ಗೆ ನಾನು ಜಾಸ್ತಿ ತಿಳ್ಕೊಂಡಿಲ್ಲ, ಹಾಗಾಗಿ ಕೊನೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದೆ. ಬಟ್ ಯಾಸ್ಮಿನ್ ಮ್ಯಾಮ್ ಹೇಳಿದ್ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು. ನಿನ್ನೆ ರಾತ್ರಿ ನನಗೆ ಫೋನ್ ಬಂತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ಬೇಕು ಅಂತ. ತುಂಬಾನೇ ಖುಷಿ ಆಯ್ತು. ನನಗಿರುವಂತ ಬೇರೆ ಪ್ರೋಗ್ರಾಮ್ ಅನ್ನ ಬಿಟ್ಟು ಇಲ್ಲಿಗೆ ಬಂದೆ. ಸೊ ಮೇಡಮ್ ಹೇಳಿರೋ ಹಾಗೆ ಇಲ್ಲಿ 3 ಜನ ಚಿನ್ನದ ಪದಕ ತಗೊಂಡಿರೋರು ಇದ್ದೀರಾ, ಶರಣ್ಯ, ಮಾನಸ ಅಂಡ್ ಅಂಕಿತಾ. ಕಂಗ್ರ್ಯಾಚುಲೇಷನ್ಸ್. ನೀವು ನಮ್ಮ ದೇಶಕ್ಕೆ ಅಲ್ಲದೆ ನಮ್ಮ ಮೂಡಿಗೆರೆ ತಾಲೂಕಿಗೆ ಒಳ್ಳೆ ಹೆಸರನ್ನ, ಕೀರ್ತಿಯನ್ನ ತಂದುಕೊಟ್ಟಿದ್ದೀರಾ. ಧನ್ಯವಾದಗಳು. ನಿಮ್ಮನ್ನ ಟ್ರೈನ್ ಮಾಡಿದಂತಹ ನನ್ನ ಧನ್ಯವಾದವನ್ನ ಹೇಳ್ತೀನಿ. ಹೆಚ್ಚಾಗಿ ನಿಮ್ಮ ಶ್ರಮ ಇಲ್ಲಿದೆ. ಕೋಚ್ಗಳು ಹೇಳ್ಕೊಟ್ಟಿರ್ತಾರೆ, ಬಟ್ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದ್ರೂ ಕೂಡ ಅಥವಾ ನಿಮ್ಮಲ್ಲಿ ಆತ್ಮವಿಶ್ವಾಸ ಕಮ್ಮಿ ಇದ್ರೂ ಕೂಡ ನಿಮಗೆ ಈ ಒಂದು ಸಾಧನೆ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಕೋಚ್ಗಳು ಹೇಳಿದಾಗೆ ತುಂಬಾನೇ ಚೆನ್ನಾಗಿ ಟ್ರೈನ್ ಅಪ್ ಆಗಿ ಒಂದು ಚಿನ್ನದ ಪದಕವನ್ನ ಗಳಿಸಿದ್ದೀರಾ. ಧನ್ಯವಾದಗಳು. ನಾವೆಲ್ಲ ನಮ್ಮ ಕಾಲೇಜ್ ಏನು ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ನಮಗೆ ಓದೋದೇ ಗುರಿ ಇತ್ತು. ಹೇಗೆ ಓದೋದು, ಹೇಗೆ ಮಾರ್ಕ್ಸ್ ತೆಗಿಯೋದು ಅಂತ. ಸ್ಪೋರ್ಟ್ಸ್ ಕಡೆ ಜಾಸ್ತಿ ತಲೆಯನ್ನು ಹರಿಸ್ತಾ ಇರಲಿಲ್ಲ, ಐ ಮೀನ್ ಕಾನ್ಸಂಟ್ರೇಷನ್ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಶಿಕ್ಷಣದ ಜೊತೆ ಸ್ಪೋರ್ಟ್ಸ್ ಕೂಡ ಒಂದು ಭಾಗವಾಗಿದೆ. ನಾವು ಯಾವುದ್ರಲ್ಲಾದರೂ ಅಚೀವ್ಮೆಂಟ್ ಮಾಡ್ಬೋದು. ಕೇವಲ ಎಜುಕೇಷನಲ್ಲಿ ಮಾತ್ರ ಅಲ್ಲ, ಸ್ಪೋರ್ಟ್ಸ್ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಈಗಿನ ಕಾಲದಲ್ಲಿ ಹೆಸರು ಮಾಡಬೇಕಾಗಿದೆ. ಅದನ್ನು ನೀವು ಮಾಡಿ ತೋರಿಸಿದ್ದೀರಾ. ಸೊ ಇವರಿಗೆ ಬೆಂಬಲಿತ ಆಗಿರುವಂತಹ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ಎಲ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕೇವಲ ಇವರು ಕ್ರೀಡಾಪಟುಗಳನ್ನು ರೆಡಿ ಮಾಡ್ದಲೆ ಅದ್ರ ಜೊತೆಗೆ ಮೇಡಮ್ ಹೇಳಿರೋ ಹಾಗೆ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಅವರಿಗೆ ಡೊನೇಷನ್ ಕೊಡೋದಾಗಿರ್ಬೋದು, ಕ್ರೀಡಾ ಸಾಮಗ್ರಿಗಳನ್ನು ಕೊಡೋದಾಗಿರ್ಬೋದು, ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೀರಾ. ತುಂಬಾ ಖುಷಿ ಆಯಿತು. ನಮ್ಮ ಗ್ರಾಮ ಪಂಚಾಯಿತಿ, ಹಳೆ ಮೂಡಿಗೆರೆ ಗ್ರಾಮ ಪಂಚಾಯಿತಿಯಿಂದ ಏನಾದರೂ ಸಹಾಯ ಬೇಕಿದ್ರೆ ಖಂಡಿತ ನಮ್ಮ ಪಂಚಾಯಿತಿಯನ್ನು ಸಂಪರ್ಕಿಸಿ, ನನ್ನನ್ನು ಸಂಪರ್ಕಿಸಿ ಅಂತ ಈ ಮೂಲಕ ತಿಳಿಯಪಡಿಸ್ತಾ ಇದ್ದೀನಿ. ಸೊ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಸ್ಪೆಷಲಿ ಜನಾರ್ದನ್ ಅಣ್ಣ ಅವರಿಗೆ ನಾನು ಥ್ಯಾಂಕ್ಸನ್ನು ಹೇಳ್ತೀನಿ. ಸೊ ಈ ಒಂದು ಸಮ್ಮರ್ ಕ್ಯಾಂಪ್ ಏನು ಕಬಡ್ಡಿ ಪಂದ್ಯಾವಳಿ ಏನಿದೆ, ಪ್ರತಿ ವರ್ಷವೂ ಕೂಡ ಸಮ್ಮರ್ ಕ್ಯಾಂಪ್ ಇದು ನಡೀತಾ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನಡೀತಾ ಇದೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ನನ್ನ ಈ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದಂತಹ ಕುಮಾರಿ ರಂಜಿತಾ ಮ್ಯಾಮ್ ಇವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕೆಂದು ಸುಕನ್ಯಾ ಮ್ಯಾಮ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಎಲ್ಲ ಅತಿಥಿ ಗಣ್ಯರು ಹಾಗೂ ಎಲ್ಲ ವಿದ್ಯಾರ್ಥಿನಿಯರು ಎಲ್ಲ ಪೋಷಕರಿಗೂ ಕೂಡ ನನ್ನ ನಮಸ್ಕಾರ. ಈ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ 3ನೇ ವರ್ಷದ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ನಾನು ಭಾಗಿಯಾಗಿದ್ದೇನೆ. ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ತರಬೇತುದಾರರಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೇ ಥರ ಈ ಒಂದು ಸ್ಪೋರ್ಟ್ಸ್ ಕ್ಲಬ್ಬಿನಲ್ಲಿ ತರಬೇತಿಯನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ. ಅದೇ ಥರ ತರಬೇತಿಯನ್ನು ನೀಡಿದಂತಹ ಎಲ್ಲ ಕೋಚ್ಗಳು ಕೂಡ ಇದ್ದಾರೆ. ಅವರು ಎಲ್ಲರೂ ಕೂಡ ತಮ್ಮ ಶ್ರಮವನ್ನು, ತಮ್ಮ ಎಲ್ಲ ಕೆಲಸ ಕಾರ್ಯವನ್ನು ಬಿಟ್ಟು ಇಲ್ಲಿದ್ದಂತಹ ತರಬೇತಿ ಪಡೀಲಿಕ್ಕೆ ಬಂದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಮಾರ್ಗದರ್ಶನವನ್ನು ಕೂಡ ನೀಡ್ತಿದ್ದಾರೆ. ಹಾಗೆ
ಈ ಒಂದು ಮಾರ್ಗದರ್ಶನ ನೀಡಿದಂತಹ ಎಲ್ಲ ಕೋಚ್ಗಳಿಗೂ ಕೂಡ ಅಭಿನಂದನೆಗಳನ್ನು ಹೇಳುತ್ತಾ, ಹಾಗೆ ಈ ಒಂದು ಸಂಸ್ಥೆಯಲ್ಲಿ ತರಬೇತಿ ಪಡೆದಂತಹ ವಿದ್ಯಾರ್ಥಿಗಳು ಹೆಚ್ಚಿನ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅದೇ ಥರ ಈ ಒಂದು ಸಂಸ್ಥೆಯಲ್ಲಿ ಕಲಿತಂತಹ ಎಲ್ಲ ವಿದ್ಯಾರ್ಥಿಗಳ ಮುಂದಿನ ಜೀವನ ಉತ್ತಮವಾಗಿರಲಿ ಅಂತ ಬಯಸ್ತೇನೆ. ಅದೇ ಥರ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂತಹ ಎಲ್ಲ ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ಆದಷ್ಟು ಸ್ಪೋರ್ಟ್ಸ್ನ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಹೊಂದುವಂತೆ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ಥರ ಸ್ಪೋರ್ಟ್ಸು ಓದಿನ ಜೊತೆಗೆ ಈ ಸ್ಪೋರ್ಟ್ಸು ಕೂಡ ಬಹುಮುಖ್ಯ ಒಂದು ಭಾಗ ಅಂತಲೇ ಹೇಳ್ಬೋದು. ಕೇವಲ ಬರೀ ಪಾಠ ಚಟುವಟಿಕೆಯಲ್ಲಿ ಮಾತ್ರ ಭಾಗವಹಿಸದೆ ಈ ಒಂದು ಸ್ಪೋರ್ಟ್ಸ್ನಲ್ಲಿ ಕೂಡ ಭಾಗವಹಿಸಿ ಅಂತ ಹೇಳ್ತಿದ್ದೇನೆ. ಅದೇ ಥರ ಈ ಒಂದು ಸ್ಪೋರ್ಟ್ಸಿಂದ ಈ ಒಂದು ಒಟ್ಟಿನಲ್ಲಿ ಈ ಕ್ರೀಡೆಯಿಂದ ಏನಾಗ್ತಿದೆ ಅಂದರೆ, ಈ ಕ್ರೀಡೆ ಅನ್ನೋದೇನಪ್ಪ ಅಂದರೆ ನಮ್ಮ ಜೀವನದ ಒಂದು ಅಂಗ ಅಂತಲೇ ಹೇಳ್ಬೋದು. ಅದೇ ಥರ ಈ ಒಂದು ಕ್ರೀಡೆಯಿಂದ ನಮ್ಮಲ್ಲಿದ್ದಂತಹ ಮಾನಸಿಕ ಸಾಮರ್ಥ್ಯ ಇರ್ಬೋದು, ಹಾಗೆ ಮಾನಸಿಕ ಶಿಸ್ತು ಇರ್ಬೋದು, ಸಮಯ ಪಾಲನೆ ಇರ್ಬೋದು, ಅದರ ಜೊತೆಗೆ ಧೈರ್ಯ ಇರ್ಬೋದು, ಈ ಎಲ್ಲವೂ ಕೂಡ ಈ ಒಂದು ಕ್ರೀಡೆಗಳಿಂದ ಬರುತ್ತೆ ಅಂತ ಹೇಳ್ಬೋದು. ಅದೇ ಥರ ನಮ್ಮ ಆರೋಗ್ಯ ಕೂಡ ಈ ಒಂದು ಕ್ರೀಡೆಯಿಂದ ಸುಧಾರಿಸುತ್ತದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ಒಂದು ಕ್ರೀಡೆಯಿಂದ ಎಲ್ಲ ವಿದ್ಯಾರ್ಥಿಗಳ ಮಾನಸಿಕ ಸಾಮರ್ಥ್ಯ ಹೆಚ್ಚಾಗಲಿ. ಅದೇ ಥರ ಮುಂದಿನ ಜೀವನ ಹಾಗೆ ಭವಿಷ್ಯದಲ್ಲಿ ಎಲ್ಲ ಕ್ರೀಡೆಗಳಲ್ಲಿ ಎಲ್ಲರೂ ಭಾಗವಹಿಸಿ, ಹಾಗೆ ಈ ಒಂದು ಸಂಸ್ಥೆಯಲ್ಲಿ ನಿಮಗೆ ಕಲಿಸಿದಂತಹ ಕೋಚ್ಗಳನ್ನು ಗೌರವಿಸುತ್ತಾ, ಹಾಗೆ ಈ ಒಂದು ಸಂಸ್ಥೆಯನ್ನು ಗೌರವಿಸುತ್ತಾ ಮುಂದಿನ ನಿಮ್ಮ ಭವಿಷ್ಯ ಉತ್ತಮವಾಗಲಿ ಅಂತ ಹೇಳ್ತಿದ್ದೇನೆ. ಹಾಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ತಮಗೆಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದಂಥ ಸುಕನ್ಯಾ ಮ್ಯಾಮ್ ಇವರಿಗೆ ಧನ್ಯವಾದಗಳು. ಹಾಗೂ ಚಿನ್ನದ ಪದಕವನ್ನು ಪಡೆದಂತಹ ರಶ್ಮಿ ಇವರು ಈ ಕಾರ್ಯಕ್ರಮವನ್ನು ಕುರಿತು ತಮ್ಮ ಅನಿಸಿಕೆಗಳನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯರಿಗೂ ಸ್ವಾಗತ ಬಯಸುತ್ತಾ, ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರಿಗೂ ಹಾಗೂ ನನ್ನ ಗೆಳತಿಯರ ಮತ್ತು ನಮ್ಮ ಕ್ಲಬ್ಬಿನ ಆಟಗಾರ್ತಿಯರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಯಾಕಂದರೆ ನನಗೆ ಹೇಳೇ ಇಲ್ಲ ಬಂದು ಮಾತಾಡಿ ಸ್ಟೇಜ್ ಮೇಲೆ ಅಂತ ಅನಿಸಿಕೆ ಹೇಳಿ ಅಂತ. ಆದರೂ ನನಗೆ ಭಯ ಆಗ್ತಿದೆ, ಆದರೂ ಹೇಳ್ತೀನಿ, ಪರವಾಗಿಲ್ಲ. ನಾನು ಕಬಡ್ಡಿ ಸ್ಟಾರ್ಟ್ ಮಾಡಿದ್ದು 5ನೇ ಕ್ಲಾಸಿಂದ ಇಲ್ಲಿವರೆಗೂ ನಾನು ಕಬಡ್ಡಿ ಆಡ್ತಾನೇ ಇದ್ದೀನಿ. ಆದರೆ ಜಾಸ್ತಿ ಏನೋ ಆಡಿಲ್ಲ, ವಲಯ ಮಟ್ಟ ತಾಲೂಕು ಮಟ್ಟ ಅಷ್ಟೇ ಆಡಿದ್ದು. PUC ಬಂದಮೇಲೆ ತಾಲೂಕು ಡಿಸ್ಟಿಕ್ ಆಡಿದ್ದೀನಿ. ಕೊರೋನಾ ಅಂತೇಳಿ ಡಿಸ್ಟಿಕ್ಕಲ್ಲಿ ಅದು ಸ್ಟಾಪ್ ಮಾಡಿದರು. ಹಂಗಾಗಿ ಆಮೇಲೆ PUCಯಲ್ಲಿ ನಮಗೆ ಕೋಚ್ ಬಂದುಬಿಟ್ಟು ಪೂರ್ಣೇಶ್ ಸರ್ ಆಗಿದ್ದರು. ಆಮೇಲೆ PUCಯಲ್ಲೇ ಕ್ಲಬ್ ಸ್ಟಾರ್ಟ್ ಮಾಡಿದ್ದು ಮೂಡಿಗೆರೆಯಲ್ಲಿ, ಗರ್ಲ್ಸ್ ಕಬಡ್ಡಿ ಟೀಮ್ ಮಾಡಿದ್ದು ಸುರೇಂದ್ರ ಅಣ್ಣ, ಪೂರ್ಣೇಶ್ ಅಣ್ಣ, ಕೌಶಿ ಅಣ್ಣ. ಮತ್ತು ಈ ಕಾಲೇಜಲ್ಲಿ ಇನ್ನೊಬ್ಬರು ಸರ್ ಇದ್ದಾರೆ, ದೊಡ್ಡ ಸರ್, ನಮಗೆಲ್ಲರಿಗೂ ಅವರು ತುಂಬ ಮುಖ್ಯವಾಗಿರೋರು, ಡಾಕ್ಟರ್ ಮಂಜು ಸರ್ ಅಂತ. ಇಷ್ಟು ಮಟ್ಟಕ್ಕೆ ಬರಬೇಕಂತ ಕಾರಣ ಅಂತಂದ್ರೇ ಮಂಜು ಸರ್ ಅವರು. ಆದರೆ ಅವ್ರು ಇವಾಗ ಬಂದಿಲ್ಲ. ತುಂಬ ಹೇಳ್ಬೇಕು ಅವ್ರ ಬಗ್ಗೆನೂ. ಅಂದರೆ ನಾವು ಇಲ್ಲಿ 4 ಸಲ ಕ್ಯಾಂಪ್ ಮಾಡಿದ್ರು, ಅದರಲ್ಲಿ ನಾನು ಒಂದೇ ಸಲ ಕ್ಯಾಂಪ್ ಅಟೆಂಡ್ ಮಾಡಿದ್ದು. ಆದರೂ ಅದೆಷ್ಟು ಕಷ್ಟದಲ್ಲಿ ಕ್ಯಾಂಪ್ನ ಮಾಡಿದ್ದಾರೆ ಅಂತಂದರೆ ತುಂಬ ಬೇಜಾರಾಗುತ್ತೆ. ಎಲ್ಲರೂ ಅಣ್ಣವರು ಎಲ್ಲರೂ ಇರೋದು ತುಂಬ ಕಷ್ಟದಲ್ಲಿ ಇರೋದು. ಅವ್ರಿಗೇನು ಗೌರ್ಮೆಂಟ್ ಕೆಲಸ ಏನೂ ಇಲ್ಲ. ಆದರೂ ಅವರು ಕಷ್ಟಪಟ್ಟು ನಮ್ಮ ಹತ್ರ ಅಮೌಂಟ್ ಇಸ್ಕೊಳ್ದಲ್ಲೇ ತುಂಬ ನಮ್ಮನ್ನೆಲ್ಲ ಒಂದೇ ಫ್ಯಾಮಿಲಿ ಥರ ಇಲ್ಲಿ ಅಷ್ಟು ಚಂದ ನಮ್ಮನ್ನ ನೋಡ್ಕೊಂಡು, ನಮಗೆ ಗೊತ್ತಾಗಿಲ್ಲ ಅಂದರೆ ನಮಗೆ ಅದು ಹೇಳ್ಕೊಟ್ಟು ನಾವು ಇಷ್ಟು ಒಂದು ದೊಡ್ಡ ಹೆಸರು ಮಾಡಬೇಕಂತ ನಮಗೆ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ. ಜಾಸ್ತಿ ನಮಗೆ ಹೇಳ್ಕೊಟ್ಟಿರೋದಂತಂದರೆ ಪೂರ್ಣೇಶ್ ಅಣ್ಣ, ಕೌಶಿ ಅಣ್ಣ, ಸುರೇಂದ್ರ ಅಣ್ಣ ಮತ್ತು ಡಾಕ್ಟರ್ ಮಂಜು ಸರ್. ಶ್ರೀನಿವಾಸ್ ಸರ್ ಅಂತಲೂ ಇದ್ದಾರೆ, ಅವರು ಕೂಡ ನಮಗೆ ಕೋಚ್ ಮಾಡಿದ್ದಾರೆ. ಅವರು ಕೂಡ PT ಸರ್. ಈಗ ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆ, ಬೇರೆ
ಸ್ಕೂಲಿಗೆ ಹೋಗಿದ್ದಾರೆ ಅವರು. ಮತ್ತು ಕ್ಯಾಂಪಲ್ಲಿ ತುಂಬ ಇಂಜುರಿ ಕೂಡ ಆಗಿತ್ತು ನನಗೆ. ಆ ಇಂಜುರಿನ ಮರೆತು ಆಡಬೇಕು, ಅದೇ ಮೈಂಡ್ ಸೆಟ್ಟಲ್ಲಿ ಇದ್ದರೆ ಆಡೋಕ್ಕಾಗಲ್ಲ ಅಂತ ಅಣ್ಣವ್ರು ಹೇಳಿದರು. ಆದರೂ ಅದನ್ನೆಲ್ಲ ಮರೆತು ನಾನು ಹೋಗಿ ನ್ಯಾಷನಲ್ ಆಡ್ಕೊಬಂದೆ ಒಡಿಸ್ಸಾದಲ್ಲಿ. ಅದಕ್ಕೂ ಕೂಡ ಕಾರಣ ನಮ್ಮ ಕೋಚ್ಗಳೇ, ಸುರೇಂದ್ರ ಅಣ್ಣವರು. ಬೆಂಗಳೂರಿಗೆ ಸೆಲೆಕ್ಷನಿಗೆ ಹೋಗಿ ಆ ಸೆಲೆಕ್ಷನ್ ಅಲ್ಲಿ ಆಟಾಡಿ, ಮತ್ತು ಅಲ್ಲಿಂದ ಕೂಡ ಇಲ್ಲಿಂದ ಹೋಗ್ಬೇಕಾದ್ರೇ ನನ್ನ ಸಾತ್ವಿಕ್ ಅಣ್ಣ ಕರ್ಕೊಂಡೋಗಿದ್ರು. ಇಲ್ಲಿಂದ ನಾನು ಒಬ್ಬಳೇ ಹೋಗ್ಬೇಕಂತೇಳಿ ಕರ್ಕೊಂಡೋಗಿದ್ದು ಅವರೇ, ಕರ್ಕೊಬಂದಿದ್ದು ಅವರೇ. ಈ ಕಡೆಯಿಂದ ಹೋಗ್ಬೇಕಂದ್ರೆ ಬೆಂಗಳೂರುವರೆಗೆ ಅಣ್ಣ ಬಂದಿದ್ರು, ಆ ಕಡೆಯಿಂದ ನಾನು ಒಬ್ಬಳೇ ಹೋಗಬೇಕು. ಅಂದರೆ ಯಾರೂ ಪರಿಚಯ ಇರಲಿಲ್ಲ. 2 ದಿನ ಜರ್ನಿ, 4 ದಿನ ಆಡೋಕ್ಕಿತ್ತು, ಮತ್ತು 2 ದಿನ ರಿಟರ್ನ್ ಬರೋಕ್ಕೆ. ನಾನು ಅಲ್ಲೋಗಿ ಅವ್ರ ಜೊತೆ ಹೆಂಗೆ ಆಡೋದು, ಅವ್ರ ಜೊತೆ ಒಂದು ಸಲನೂ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ತುಂಬ ಭಯ ಆಗಿತ್ತು. ಆದರೆ ಏನೋ ಒಂದು ಫಸ್ಟ್ ಮ್ಯಾಚ್ ಆಡಬೇಕಾದ್ರೆ ಭಯ ಆಯ್ತು ಅಷ್ಟೇ. ಇನ್ನು 6 ಮ್ಯಾಚ್ ಆಡಬೇಕಾದ್ರೂ ಭಯ ಆಗಲಿಲ್ಲ. ಏನೋ ಒಂದು ಖುಷಿ. ನಮ್ಮ ಕ್ಲಬ್ನೇ ಯಾರು ಅಂದರೆ ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ಹಿಂದೆ ನಮ್ಮ ಕ್ಲಬ್ ಹೆಸ್ರನ್ನ ಒಂಥರ ಏನೋ ಬೇಡ್ದಿರೋ ಥರ ಹಂಗಿಂಗೆ ಅಂತೆಲ್ಲ ಹೇಳ್ತಾರೆ. ಅಣ್ಣವ್ರ ಹೆಸರನ್ನ ಇನ್ನೂ ಎತ್ತರ ತಗೊಂಡೋಗ್ಬೇಕಂತ ನಾನು ಅಲ್ಲಿ ಕೋರ್ಟಲ್ಲಿ ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ಒಂದೇ ನನಗೆ ನೆನಪು ಬಂದಿದ್ದು, ಒಂದು ನಮ್ಮ ಮನೆ, ಇನ್ನೊಂದು ನಮ್ಮ ಕ್ಲಬ್ಬು, ಇನ್ನು ನಮ್ಮ ಕೋಚ್ಗಳು. ಇಷ್ಟು ನನಗೆ ನೆನಪು ಬಂತು. ಆದರೆ ನನಗೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಹೆಂಗಾದರೂ ಮಾಡಿ ಒಂದು ಹೆಸರು ತರಬೇಕಂತ ಅನ್ನಿಸ್ತು. ಹಂಗಾಗಿ ಆಡಿ ಫಸ್ಟ್ ಬಂದು ನ್ಯಾಷನಲಲ್ಲಿ ಗೋಲ್ಡ್ ಮೆಡಲ್ ತಗೊಬಂದೆ. ತುಂಬ ಖುಷಿ ಆಯಿತು. ಅದರಲ್ಲೂ ಇನ್ನೊಂದು ಖುಷಿ ವಿಚಾರ ಅಂತ ಏನು ಹೇಳಿದರೆ, ಗೊತ್ತೇ ಇರಲಿಲ್ಲ, ಮೂಡಿಗೆರೆ ಬಂದು ಅಷ್ಟು ಅದ್ಧೂರಿಯಾಗಿ ನನ್ನ ಸ್ವಾಗತ ಮಾಡಿದರು. ಮೆರವಣಿಗೆ ಇತ್ತು. ಮೆರವಣಿಗೆಯಲ್ಲೂ ಕೂಡ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಕ್ಲಬ್ ಸುರೇಶ್ ಸರ್ ಆಗಿರ್ಬೋದು, ಪೂರ್ಣೇಶ್ ಅಣ್ಣವ್ರು ಎಲ್ಲರೂ ಕೂಡ ಕಷ್ಟಪಟ್ಟಿದ್ದಾರೆ ಮೆರವಣಿಗೆ ಮಾಡಿಸಿ. ಆ ಮಳೆಗಾಲದಲ್ಲೂ ಕೂಡ ತುಂಬ ಚೆನ್ನಾಗಿ ನನಗೆ ಪ್ರೋತ್ಸಾಹ ಮಾಡಿದರು. ಮತ್ತು ನಮ್ಮ ಕ್ಲಬ್ಬಲ್ಲಿ ಇನ್ನೂ ತುಂಬ ಸೀನಿಯರ್ಸ್ ಇದ್ದಾರೆ, ಅವರು ಇನ್ನೂ ಬಂದಿಲ್ಲ, ಬರೋಕ್ಕಾಗಿಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಅಂದರೆ ಈಗ ಮಾನಸ ಕೂಡ ಮೊನ್ನೆ ಖೇಲೋ ಇಂಡಿಯಾ ನ್ಯಾಷನಲ್ ಕಬಡ್ಡಿಗೆ ಸೆಲೆಕ್ಷನ್ ಆಗಿ ಬಂದು, ಅರ್ಪಿತಾ ಆಗಿರ್ಬೋದು, ರಂಜಿತಾ, ರಕ್ಷಿತಾ, ಇನ್ನೂ ತುಂಬ ಜನ ಇನ್ನೂ ಚೆನ್ನಾಗಿ ಆಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳು. ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರು ಹನ್ನಡಂಚನೆ ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ರಶ್ಮಿ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿರುವ ರಮೇಶ್ ಕೆಳಗೂರು, ಮಹಾಪೋಷಕರು, ಮೆದಾ ಸ್ಪೋರ್ಟ್ಸ್ ಕ್ಲಬ್ ಮೂಡಿಗೆರೆ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರಿಗೆ ಮಾನಸ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಆಟೋ ಚಾಲಕರ ಸಂಘದ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮೂಡಿಗೆರೆ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರು ಚಂದ್ರೇಶ್, ಆಟೋ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ವೇದಿಕೆ ಬರಬೇಕೆಂದು ಕೇಳಿಕೊಳ್ಳಿ. ಹಾಗೂ ಚಂದ್ರೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರಿಗೆ ನಮ್ಮ ಮೆದಾ ಸ್ಪೋರ್ಟ್ಸ್ ಕ್ಲಬ್ನ ಆಟಗಾರ್ತಿ ರಂಜಿತಾ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಈಗ ಈ ಕಾರ್ಯಕ್ರಮವನ್ನು ಕುರಿತು ರಮೇಶ್ ಸರ್ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಈ ಒಂದು ಕ್ರೀಡಾಕೂಟದ ತರಬೇತಿಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಮೆದಾ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಗೌರವಾನ್ವಿತ ಸದಸ್ಯರೇ, ತರಬೇತುದಾರರೇ, ಹಾಗೂ ಈ ಒಂದು ತರಬೇತಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಕ್ರೀಡಾಪಟುಗಳೇ, ಬಹುಶಃ ತಮ್ಮಲ್ಲಿ ನಾನು ತಡವಾಗಿ ಬಂದಿದ್ದಕ್ಕೆ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಯಾಕಂದರೆ ನಮಗೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳ ಮಧ್ಯೆ ಇನ್ನೂ ಕೂಡ ಹಲವಾರು ಕೆಲಸದ ಒತ್ತಡದ ನಡುವೆ ತಾಲೂಕು ಕಚೇರಿಯ ಒಂದು ಸಂಬಂಧಿತ ದಾಖಲೆಯ ರಿಜಿಸ್ಟ್ರೇಷನ್ ಬಾಕಿ ಇರೋದ್ರಿಂದ ತಡವಾಗಿ ಆಯಿತು. ಇನ್ನು ಮತ್ತೆ ಕೂಡ ಈಗ ಕಾರ್ಯಕ್ರಮ ಮುಗಿಸಿ ಮತ್ತೆ ನಾನು ವಾಪಸ್ ಹೋಗಬೇಕಾಗಿದೆ. ದಯಮಾಡಿ ಹಾಗಾಗಿ ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಬಹುಶಃ
ಇವತ್ತು ಕಳೆದ 15 ದಿವಸದಿಂದ ಏನು ನೀವು ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ದೀರಿ, ಇಲ್ಲಿ ಪಡೆದಿರ್ತಕ್ಕಂಥ ಟ್ರೈನಿಂಗ್ ಅನ್ನ ಅದು ನಮ್ಮ ಸುರೇಂದ್ರ ಅವರಾಗಿರ್ಬೋದು, ಕೌಶಿಕ ಅವರಾಗಿರ್ಬೋದು, ಹರೀಶ್ ಅವರಾಗಿರ್ಬೋದು, ಏನು ಬೇರೆ ಬೇರೆ ತರಬೇತುದಾರರು ನೀಡಿರ್ತಕ್ಕಂಥ ಸಲಹೆ ಸೂಚನೆಗಳ ಜೊತೆಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ತರಬೇತುದಾರರಾಗಿ ಇವತ್ತು ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ನಮ್ಮ ಇನ್ನು ಹಾರ್ಟಿಕಲ್ಚರ್ ಕಾಲೇಜಿನ ಏನು ಕ್ರೀಡಾ ನಿರ್ದೇಶಕರು ಏನಿದ್ದಾರೆ ಇವತ್ತು ಮಂಜು ಸರ್ ಅವರಿಂದ ಪಡೆದಿರ್ತಕ್ಕಂಥ ಎಲ್ಲ ತರಬೇತಿಯನ್ನು ತಾವು ಮೈದಾನದ ಒಳಗೆ ಮತ್ತು ಹೊರಗೆ ಅದನ್ನ ಅಳವಡಿಸ್ಕೋಬೇಕು ಮತ್ತು ಒಬ್ಬ ಕ್ರೀಡಾಪಟುಗೆ ಇವತ್ತು ನೀವು ಯಶಸ್ವಿಯಾಗಲಿಕ್ಕೆ ತಮ್ಮ ತರಬೇತು ಏನು ಕೋಚ್ ಹೇಳಿಕೊಟ್ಟಿರ್ತಕ್ಕಂಥ ಸಲಹೆ ಸೂಚನೆಗಳನ್ನ ಮಾತ್ರ ಅಲ್ಲ, ನಿಮ್ಮಲ್ಲೂ ಕೂಡ ವೈಯಕ್ತಿಕವಾದ ಒಂದು ಕ್ರೀಡಾ ಆಸಕ್ತಿ ಬೇಕು ಮತ್ತು ಅದನ್ನ ನಾವು ಸಾಧಿಸಿ ತೋರಿಸ್ತೀವಿ ಅಂತಕ್ಕಂಥ ಛಲ ಬೇಕು. ಕ್ರೀಡಾಪಟುಗೆ ಇವತ್ತು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಅವರಲ್ಲಿರ್ತಕ್ಕಂಥ ಶಿಸ್ತು, ಇನ್ನೊಂದು ಸಮಯ. ಈ ಎರಡನ್ನ ನಾವು ಯಶಸ್ವಿಯಾಗಿ ಪಾಲನೆ ಮಾಡ್ಕೊಂಡು ಬಂದ್ರೆ ನಾವು ಉನ್ನತ ಮಟ್ಟಕ್ಕೆ ಇವತ್ತು ಹೋಗ್ಲಿಕ್ಕೆ ಏನು ಅಭ್ಯಂತರ ಇಲ್ಲ. ಯಾಕಂದ್ರೆ ಮೂಡಿಗೆರೆಯಲ್ಲಿ ನಾವು ದೊಡ್ಡ ಕನಸುಗಳನ್ನು ಇಟ್ಕೊಂಡು ಕಬಡ್ಡಿಯನ್ನು ಪ್ರಾರಂಭ ಮಾಡಿದ್ವಿ. ಪ್ರಾರಂಭದಲ್ಲಿ ಯಾವುದೇ ಕ್ಲಬ್ಗಳು ಕೂಡ ಇಲ್ಲಿ ಇರಲಿಲ್ಲ. ಕೊನೆಯದಾಗಿ ಅಮೆಚೂರ್ ಅಸೋಸಿಯೇಷನ್ ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ನಮ್ಮ ಏನು ಇಲ್ಲಿರ್ತಕ್ಕಂಥ ಕ್ರೀಡಾಪಟುಗಳನ್ನ ಬೆಳೆಸಬೇಕು, ಇಲ್ಲಿ ಕೂಡ ಅಮೆಚೂರ್ ಏನು ಸ್ಟಾರ್ಟ್ ಮಾಡ್ಬೇಕು ಅಂತಕ್ಕಂಥ ಮಹಾದಾಸೆಯನ್ನ ಇಟ್ಕೊಂಡು ನಾವು ರಾತ್ರಿ ಏನು ಫೆಡ್ಲೈಟ್ ಒಂದು ಬಹಳ ದೊಡ್ಡ ಟೂರ್ನಮೆಂಟ್ ಅನ್ನ ಮೂಡಿಗೆರೆಯಲ್ಲಿ ಪ್ರಥಮ ಬಾರಿ ಆಯೋಜನೆ ಮಾಡಿದ್ವಿ. ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಬೆನ್ನೆಲುಬಾಗಿ ಭಾರತ ತಂಡದ 5 ಜನ ನಾಯಕರು ನಮ್ಮ ಜೊತೆ ಅವತ್ತು ಅಡ್ಯಂತೆ ರಂಗಮಂದಿರದಲ್ಲಿ ಸಾಕ್ಷಿಯಾಗಿದ್ರು. ಅವರೆಲ್ಲರ ಸಹಕಾರ, ಅದ್ರ ಜೊತೆಗೆ ಇವತ್ತಿನ ಕಳೆದ ವಿನ್ನರ್ಸ್ ಆಗಿರ್ತಕ್ಕಂಥ ಪುನೇರಿ ಪ್ಲಾಂಟರ್ಸ್ ನ ಕೋಚ್ ಆಗಿರ್ತಕ್ಕಂಥ BC ರಮೇಶ್ ಅವರು ಈಗೇನು ಬೆಂಗಳೂರು ಬುಲ್ಸ್ ನ ಕೋಚ್ ಆಗಿದ್ದಾರೆ, ಅವರು ಕೂಡ ಅವತ್ತು ನಮ್ಮ ಜೊತೆ ಇದ್ದು ಎಲ್ಲ ಸಪೋರ್ಟ್ ಮಾಡಿದ್ರು. ಅದೇ ರೀತಿ ಮಂಜು ಸರ್ ಅವರ ಎಲ್ಲರ ಒಂದು ಮಾರ್ಗದರ್ಶನ, ಎಲ್ಲರ ಸಲಹೆ ಸೂಚನೆ ಮೇರೆಗೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಒಂದು ಅಮೆಚೂರ್ ಪ್ರಾರಂಭ ಆಯ್ತು. ಅದ್ರ ಭಾಗವಾಗಿ ಇವತ್ತು ಮೂಡಿಗೆರೆಯಲ್ಲಿ ದಿನದಿಂದ ದಿನಕ್ಕೆ ಅತಿ ಹೆಚ್ಚು ಕ್ರೀಡಾಪಟುಗಳನ್ನ ಇಲ್ಲಿರ್ತಕ್ಕಂಥ ಸ್ಥಳೀಯ ತರಬೇತುದಾರರು ಇವತ್ತು ಆಯೋಜನೆ ಮಾಡ್ತಾ ಇದ್ದಾರೆ. ಹಲವಾರು ತರಬೇತಿಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಬೇರೆ ಬೇರೆ ತಂಡದಲ್ಲಿರ್ತಕ್ಕಂಥ ಹಲವಾರು ಕ್ರೀಡಾಪಟುಗಳನ್ನ ಇವತ್ತು ನಾವು ರಾಜ್ಯ ಮಟ್ಟಕ್ಕೆ ಆಗ್ಲಿ, ಜಿಲ್ಲಾ ಮಟ್ಟಕ್ಕೆ ಇವತ್ತು ರಾಷ್ಟ್ರ ಮಟ್ಟಕ್ಕಾಗ್ಲಿ ಕಳಿಸಲಿಕ್ಕೆ ಇವತ್ತು ಕಾರಣ ಬಹಳ ಸಂತೋಷ ಆಗ್ತಾ ಇದೆ. ಅದು ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು. ಈಗ ಇರ್ತಕ್ಕಂಥ ಏನು ನಿಮ್ಮ ಪ್ರೋ ಲೀಗ್ ಕಬಡ್ಡಿ ನಡೀತಾ ಇದೆ ರಾಷ್ಟ್ರ ಮಟ್ಟದಲ್ಲಿ, ಆ ತಂಡದ ಒಳಗೂ ಕೂಡ ನಮ್ಮೂರಿನ ನಮ್ಮ ಪ್ರತಿಭೆಗಳು ಭಾಗವಹಿಸಬೇಕು. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇವತ್ತು ಅತ್ಯುತ್ತಮ ವೇದಿಕೆಯ ಆಗ್ತಾ ಇದೆ. ಕಬಡ್ಡಿ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೆಳಗ್ತಾ ಇರ್ಬೇಕಾದ್ರೆ ನಮ್ಮೂರಿನ ಪ್ರತಿಭೆಗಳು ಕೂಡ ಆ ಒಂದು ನಾಯಕತ್ವವನ್ನ ಬೆಳೆಸ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಏನು ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಇವತ್ತು 15 ದಿವಸದಿಂದ ನಿಮಗೆ ತರಬೇತಿಯನ್ನ ನೀಡಿದ್ದಾರೆ. ಆ ತರಬೇತಿಯ ಉಪಯೋಗಗಳನ್ನ ಸದುಪಯೋಗ ಪಡ್ಕೊಳ್ಳಿ. ಅದ್ರ ಜೊತೆಗೆ ಇವತ್ತು ಏನು ನೀವು ಇಲ್ಲಿ ಕಲ್ತಿದ್ದೀರಿ, ಆ ಮನೆಗೋದ್ರೂ ಕೂಡ ಕೆಲವೊಂದು ಅವರು ಹೇಳಿಕೊಡ್ತಿರ್ತಕ್ಕಂಥ ಮೂಮೆಂಟ್ ನ ಸ್ಕಿಲ್ ಏನಿದೆ, ಆ ಮೂಮೆಂಟ್ ಸ್ಕಿಲ್ಗೆ ಟೀಮ್ ಬೇಕಂತ ಏನಿಲ್ಲ. ಒಬ್ಬೊಬ್ರು ಕೂಡ ನೀವು ಮನೇಲಿ ಒಬ್ಬೊಬ್ರೇ ಇದ್ದಾಗ ಆ ಮೂಮೆಂಟ್ ಸ್ಕಿಲ್ ನ ಅಭ್ಯಾಸ ಮಾಡುವ ಮುಖಾಂತರ ನಿಮ್ಮಲ್ಲಿರ್ತಕ್ಕಂಥ ಕ್ರೀಡಾ ಪ್ರತಿಭೆಗಳನ್ನ, ನಿಮ್ಮಲ್ಲಿರ್ತಕ್ಕಂಥ ಕ್ರೀಡಾ ಚಾಕಚಕ್ಯತೆಯನ್ನ ನೀವು ಅಳವಡಿಸ್ಕೋಬಹುದು. ಯಾವ ಒಂದು ಮಿರರ್ ಮುಂದ್ಗಡೆ ಆಗ್ಲಿ, ರೈಟ್ ಲೆಗ್ ಕಾರ್ನರ್ ಆಗ್ಲಿ, ಅಥವಾ ನಿಮ್ಮ ಮೂಮೆಂಟ್ ಆಗ್ಲಿ, ನಿಮ್ಮ ಬಾಡಿ ಆಕ್ಷನ್ ಆಗ್ಲಿ, ಅದನ್ನ ನಿಮ್ಮಿಂದ ನೀವು ಕಲಿಯಲಿಕ್ಕೆ ಅವಕಾಶ ಇದೆ. ಅದು ಮಿರರ್ ಮುಂದೆ ನಿಂತ್ಕೊಂಡು ನಿಮ್ಮ ಬಾಡಿ ಆಕ್ಷನ್ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಂಡ್ರೆ ಇವತ್ತು ಖಂಡಿತ ಸಾಧ್ಯ ಇದೆ. ಅಥವಾ ನಿಮ್ಮ ಲೆಗ್ ಮೂಮೆಂಟ್ ನ ಯಾವ ರೀತಿ ಸ್ಪೀಡ್ ಮಾಡ್ಕೋಬಹುದು, ಯಾವ ರೀತಿ ಚೇಂಜ್ ಮಾಡ್ಕೋಬಹುದು, ಇದನ್ನ ಆಟೋಮೆಟಿಕ್ ಆಗಿ ನೀವು ಕಲಿಬಹುದು. ಇದ್ರ ಜೊತೆಗೆ ಕೆಲವೊಂದು ಬಾಡಿ ಫಿಟ್ನೆಸ್ ನ ಎಕ್ಸಸೈಸ್ ಆರಾಮ್ ಮನೆಯಲ್ಲೇ ಇದ್ದು ನೀವು ಮಾಡ್ಕೋಬಹುದು. ಅದಕ್ಕೆ ಕೋಚ್ ಬೇಕಾಗಿಲ್ಲ ಅಥವಾ ಗ್ರೌಂಡ್ ಬೇಕಾಗಿಲ್ಲ. ಇದನ್ನ ಆಟೋಮೆಟಿಕ್ ಆಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಸ್ಟ್ರೆಂತ್ ಏನು ಪವರ್ ಜಾಸ್ತಿ ಆಗಲಿಕ್ಕೆ, ಇವತ್ತು ಲೆಗ್ ಪವರ್ ಆಗಿರ್ಬೋದು ಅಥವಾ ಹ್ಯಾಂಡ್ ಪವರ್ ಆಗಿರ್ಬೋದು, ನಿಮ್ಮ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗಲಿಕ್ಕೆ ಕೆಲವೊಂದು ಸ್ಕಿಲ್ ಇದೆ. ಅದನ್ನ ಈಗಾಗಲೇ ನಾನು ಅನ್ಕೊಂಡಿದ್ದೀನಿ, ನಿಮ್ಮ ತರಬೇತುದಾರರು ನಿಮಗೆ ಹೇಳ್ಕೊಟ್ಟಿದ್ದಾರೆ ಅಂತ ನಾನಾದ್ರೂ ಭಾವಿಸಿದ್ದೇನೆ. ಅದನ್ನ ನೀವು ಒಬ್ಬೊಬ್ಬರೇ ಇದ್ರೂ ಕೂಡ ಇಂಪ್ರೂವ್ ಮಾಡುವ ಮುಖಾಂತರ ನಿಮ್ಮ ಕ್ರೀಡಾ ಪ್ರತಿಭೆಯನ್ನು ಇನ್ನಷ್ಟು ಎತ್ತರಕ್ಕೆ
ಬೆಳಿಲಿಕ್ಕೆ ಸಹಕರಿಸಿ ನಿಮ್ಮಲ್ಲಿರ್ತಕ್ಕಂಥ ಏನು ಇವತ್ತು ಕ್ರೀಡಾ ಸ್ಫೂರ್ತಿ ಅದು ಇತರರಿಗೂ ಕೂಡ ಮಾದರಿ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ತಡವಾಗಿ ಬಂದಿದ್ದಕ್ಕೆ ಕ್ಷಮೆಯಾಚಿಸ್ತಾ ಈ ಒಂದು ಯಶಸ್ವಿ ತರಬೇತಿಯನ್ನ ಯಶಸ್ವಿಯಾಗಿ ಪೂರೈಸಿರ್ತಕ್ಕಂಥ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದಂತಹ ರಮೇಶ್ ಸರ್ ಇವರಿಗೆ ಧನ್ಯವಾದಗಳು. ಈಗ ತಾನೇ ಆಗಮಿಸಿದಂತಹ ಭರತ್ ಸರ್, ಎಸ್ಕಲ್ ಕಾಂಗ್ರೆಸ್ ಬೂತ್ ಕಮಿಟಿ ಅಧ್ಯಕ್ಷರು, ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರಿಗೆ ಅರ್ಪಿತಾ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಈಗ ಈ ಕಾರ್ಯಕ್ರಮವನ್ನು ಕುರಿತು ಚಂದ್ರೇಶ್ ಸರ್ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ತಡವಾಗಿ ಬಂದಿದ್ದಕ್ಕೆ ನನಗೂ ಕ್ಷಮೆ ನೀಡಬೇಕು ಅಂತೇಳಿ ಕೇಳ್ಕೊಳ್ತಿದ್ದೇನೆ. ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಕ್ರೀಡಾಪಟುಗಳೇ ಹಾಗೂ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂತಹ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳೇ, ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತಹ ಸುರೇಂದ್ರರವರ ಹಾಗೂ ಕೌಶಿಕ್ ಪೂರ್ಣೇಶ್ರವರ ಗರಡಿಯಲ್ಲಿ ಬೆಳೆದಂತಹ ಈ ಒಂದು ಮಕ್ಕಳ ತರಬೇತಿ ಶಿಬಿರವನ್ನು ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷತೆ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಬೆಳವಣಿಗೆಯನ್ನು ಕಂಡುಕೊಳ್ತಾ ಇದೆ. ಯಾಕಂತೇಳಿದರೆ ರಾಜ್ಯ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಸಹ ಗುರುತಿಸುವಂತಹ ಒಂದು ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳು ಸಂಪೂರ್ಣ ಸಹಕಾರವನ್ನು ನೀಡಿರೋದ್ರಿಂದ ಮಾತ್ರ ಈ ಒಂದು ಮಕ್ಕಳ ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮೊದಲನೇದಾಗಿ ಗುರುಗಳಿಗೆ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಂಸ್ಥೆಯನ್ನು ಅತ್ಯುನ್ನತ ಮಟ್ಟದಲ್ಲಿ ಸಾಗಿ ಬರಲಿಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂತಹ ನಮ್ಮ ಈ ಆರ್ಟಿಕಲ್ಚರ್ ಕಾಲೇಜಿನ ಒಂದು ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂತಹ ಮಂಜು ಸರ್ ಅವರು ಒಂದು ಉತ್ತಮ ರೀತಿಯಲ್ಲಿ ಇಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಅವರ ಗರಡಿಯಲ್ಲಿ ಬೆಳೆದಂತಹ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಇರ್ಬೋದು ಅಥವಾ ಮೂಡಿಗೆರೆ ಸ್ಪೋರ್ಟ್ಸ್ ಕ್ಲಬ್ ಇರ್ಬೋದು ಅಥವಾ ಇನ್ನಿತರ ಮೂಡಿಗೆರೆ ತಾಲೂಕಿನಾದ್ಯಂತಹ ಕ್ರೀಡಾಪಟುಗಳು ಬೆಳೆಯಲಿಕ್ಕೆ ಸಹಕಾರವನ್ನು ನೀಡಿದ್ದಾರೆ ಮಂಜು ಸರ್ ಅವರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಮೊದಲನೇದಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ನಮ್ಮ ಮೂಡಿಗೆರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿಯೂ ಸಹ ಒಂದು ಉನ್ನತ ಮಟ್ಟದ ಒಂದು 24 ಜನ ಸದಸ್ಯರುಗಳಿದ್ದು ಕ್ರೀಡಾಪಟುಗಳು ಉತ್ತಮ ರೀತಿಯಲ್ಲಿ ಸಾಧನೆ ಮಾಡಿದವರು ಸಹ ಅದರಲ್ಲೂ ಸಹ ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಅದರಲ್ಲೂ ನಾನು ಅಧ್ಯಕ್ಷರಾಗಿ ಇದ್ದೀನಿ ಅನ್ನೋದಕ್ಕೆ ನನಗೆ ಒಂದು ಗೌರವ ಇದೆ. ಅದೇ ರೀತಿಯಾಗಿ ಅದೇ ಸಂಸ್ಥೆಯಲ್ಲಿ ಇದ್ದ ಸಂದರ್ಭದಲ್ಲಿ ತೀರ್ಪುಗಾರರಾಗಿ ಈಗ ಸುರೇಂದ್ರ ಅವರು ಹಾಗೆ ಕೌಶಿಕ್ ರವರು ಏನಿದ್ದಾರೆ ಅವರು ಸಹ ಮೂಡಿಗೆರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಇದ್ದಾಗ ಅವರು ತಮ್ಮ ತೀರ್ಪುಗಾರರ ಒಂದು ಸಲಹೆ ಜೊತೆಗೆ ಅವರ ಒಂದು ಪರೀಕ್ಷೆಯನ್ನು ಬರೆದು ಅದರಲ್ಲಿ ಉತ್ತೀರ್ಣರಾಗಿ ಇವತ್ತು ನಿಮಗೆಲ್ಲರಿಗೂ ತರಬೇತಿಯನ್ನಾಗಿ ಕೊಡ್ತಿದ್ದಾರೆ ಅಂತ ಹೇಳೋದಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಮಕ್ಕಳು ಸಹ ಇನ್ನೂ ಉನ್ನತ ಮಟ್ಟದಲ್ಲಿ ಕ್ರೀಡಾಪಟುಗಳಾಗಿ ಅದ್ರ ಜೊತೆಯಲ್ಲಿ ವಿದ್ಯಾಭ್ಯಾಸ, ಮನೆಯಲ್ಲಿ ತಂದೆ ತಾಯಿಗೆ ಗೌರವ ಕೊಡುವಂತ ನಿಟ್ಟಿನಲ್ಲಿ ತಮ್ಮ ಸಾಧನೆಯನ್ನು
ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತಾ ನನಗೊಂದು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಹೊಂದಿಸ್ತಾ ಧನ್ಯವಾದವನ್ನು ಸಲ್ಲಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದಂತಹ ಚಂದ್ರೇಶ್ ಸರ್ ಇವರಿಗೆ ಧನ್ಯವಾದಗಳು. ಕಾರಣಾಂತರಗಳಿಂದ ತೆರಳಬೇಕಾಗಿರುವ ಕಾರಣ ಯಾಸೀನ್ ಮ್ಯಾಮ್ ಇವರಿಗೆ ಈ ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನು ನೀಡಬೇಕೆಂದು ಕುಮಾರಿ ರಶ್ಮಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಮನಸ್ಸನ ಅನಿಸಿಕೆ ನೆನಪಿನ ಕಾಣಿಕೆಯನ್ನು ನೀಡಿದಂತಹ ರಶ್ಮಿ ಇವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಕುರಿತು ಭರತ್ ಸರ್ ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತೀನಿ. ಖೇಲೋ ಇಂಡಿಯಾ ಬೀಚ್ ಕಬಡ್ಡಿಯಲ್ಲಿ ಪ್ರತಿನಿಧಿಸಿದ ಕುಮಾರಿ ಮಾನಸ ಇವರು ತಮ್ಮ ಅನಿಸಿಕೆಗಳನ್ನು ಹಾಗೂ ತಮ್ಮ ಅನುಭವಗಳನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೂಡಿಗೆರೆ ಇಲ್ಲಿ ಪ್ರಥಮ BA ವಿದ್ಯಾಭ್ಯಾಸ ಮಾಡ್ತಿದ್ದೀನಿ. ಮೊದಲಿಗೆ ನನ್ನ ಪ್ರಥಮ ಗುರುವಾದಂಥ ನಾನು ನಾಗರಾಜ್ ಬಿಸ್ನಾಳ್ ಅಂತ ಅವ್ರನ್ನ ಈ ಸ್ಟೇಜ್ ಮೇಲೆ ನೆನೆಸೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಾನು ಈ ಕ್ಲಬ್ಬಲ್ಲಿದ್ದೀನಿ ಅಂತಂದರೆ ಅವರು ಕಾರಣಕರ್ತರಾಗಿರ್ತಾರೆ. ನನಗೆ ಕಬಡ್ಡಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ಅವರು ನೀನು ಆಡ್ತೀಯ ಆಡು ಅಂತ ಹೇಳ್ಬಿಟ್ಟು ನಾನು 6th ಇರಬೇಕಾದ್ರೆ ನನ್ನ ಮುಂದೆ ತಳಿದಂಥ ಸರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಂದ ಈ ಕ್ಲಬ್ಬಲ್ಲಿ ಈ ಸಂಸ್ಥೆಯಲ್ಲಿದ್ದೀನಿ. ಅದಾದ್ಮೇಲೆ ಈ ಕ್ಲಬ್ಬಿಗೆ ಬರೋ ಕಾರಣ ಹೆಂಗಂತಂದ್ರೆ ನನ್ನ ಫ್ರೆಂಡನ್ನ ಅಪೂರ್ವ ಅಂತ ಅವಳನ್ನ ನೆನ್ಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಕ್ಲಬ್ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಈ ಕ್ಲಬ್ನ ಇದೊಂದು ಕ್ಲಬ್ಬಿಗೆ ಬಂದು ಜಾಯಿನ್ ಆಗಂತ ಹೇಳ್ಬಿಟ್ಟು ನನ್ನ ಈ ಕ್ಲಬ್ಗೆ ಕರ್ಕೊಂಡು ಬಂದಿದ್ದು ಅಪೂರ್ವ. ಥ್ಯಾಂಕ್ಸ್ ಇಷ್ಟಪಡ್ತೀನಿ ಅಪೂರ್ವಗೆ. ಇವಾಗ ಹೇಳಿದ್ರು ಖೇಲೋ ಇಂಡಿಯಾದಲ್ಲಿ ಆಡ್ಕೊ ಬಂದೆ ಅಂತ ರಶ್ಮಿ ಅವರಾಗಿರ್ಬೋದು ಅವರೆಲ್ಲ ಹೇಳಿದ್ರು. ಆದ್ರೆ ಆ ಖೇಲೋ ಇಂಡಿಯಾದಲ್ಲಿ ಆಡ್ಕೊಂಬರೋ ಕಾರಣನೇ ನನ್ನ ಕೋಚಸ್. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಕ್ಲಬ್ಬಿಗೆ ಬಂದಮೇಲೆ ತುಂಬ ಖುಷಿ ಆಯಿತು. ತುಂಬ ಅಚೀವ್ ಮಾಡೋಕ್ಕೆ ನಾನು ಕಲಿದಿಲ್ದಿರೋಂಥ ಸ್ಕಿಲ್ಗಳಾಗಿರ್ಬೋದು ತುಂಬ ಕಲಿತೆ. ನಾನು ಇದ್ದಾಗ ಎಷ್ಟು ನ್ಯಾಷನಲ್ಸ್ ಆಡಿದ್ದಕ್ಕಿಂತನೂ ಇಲ್ಲಿ ಬಂದು ಒಂದು ಜಿಲ್ಲೆ ಒಂದು ರಾಜ್ಯಗಳಲ್ಲಿ ಗುರುತಿಸ್ಕೊಂಡಿದ್ದಂತ ಅಂತಂದರೆ ನನ್ನ ಕೋಚ್ಗಳಿಂದಲೇ. ಅವರು ಈ ಒಂದು ತುಂಬ ಅವರು ತರಬೇತಿ ಮಾಡಿದ್ರಿಂದ ನಾನು ಗುರುತಿಸ್ಕೊಳ್ಳೋಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸುರೇಂದ್ರ ಸರ್ ಆಗಿರ್ಬೋದು, ಕೌಶಿಕ್ ಸರ್ ಆಗಿರ್ಬೋದು, ಪುಣೆ ಸರ್ ಆಗಿರ್ಬೋದು, ಹಾಗೆ ಈ ಒಂದು ವ್ಯವಸ್ಥೆಯಲ್ಲಿ ಈ ಮ್ಯಾಟನ್ನು ನಮಗೆ ಫ್ರೀಯಾಗಿ ಕೊಟ್ಟಿರೋಂಥ ಮಂಜು ಸರ್ ಆಗಿರ್ಬೋದು, ಶ್ರೀನಿವಾಸ್ ಸರ್ ಆಗಿರ್ಬೋದು, ಎಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತಮ್ಮ ಅನುಭವಗಳನ್ನು ಹಂಚಿಕೊಂಡಂತಹ ಮಾನಸ ಇವರಿಗೆ ಧನ್ಯವಾದಗಳು. ಪಂಜಾಬ್ನಲ್ಲಿ ನಡೆದ ಸರ್ಕಲ್ ಕಬಡ್ಡಿ ಪಂದ್ಯಾವಳಿಯಲ್ಲಿ ಕರ್ನಾಟಕ ತಂಡದ ನಾಯಕಿಯಾಗಿದ್ದ ಕುಮಾರಿ ರಕ್ಷಿತಾ ಇವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತಾ. 2nd BA ಓದ್ತಿದ್ದೀನಿ. ಈ ಕ್ಲಬ್ಬು ಸ್ಟಾರ್ಟ್ ಆಗಿ 5 ವರ್ಷ ಆಗಿದೆ. ಈ ಕ್ಲಬ್ ಸ್ಟಾರ್ಟ್ ಆಗೋದು ಅಂದರೆ ಫಸ್ಟಿಗೆ ಒಂದು ಆಯ್ಕೆ ಪ್ರಕ್ರಿಯೆ ಅಂತ
ಸಂಜನ ಅನಿಸಿಕೆ ಪಂದಾಯಬೇಕು ಅಧ್ಯಕ್ಷನ ಭಾಷಣ ಈ ಕ್ಲಬ್ಬಲ್ಲಿ ಸಂಜೆ ಬಂಡೆ ಅದಾದ್ಮೇಲೆ ಸಮ್ಮರ್ ಕ್ಯಾಂಪ್ ಈ ಒಂದು ತರಬೇತಿ ಶಿಬಿರದ ಅನಿಸಿಕೆ PUCಯಲ್ಲಿ ಪದ್ಮಾವತಿ ಸಭೆ 20 ದಿನ ನಡೆದಂಥ ತರಬೇತಿ ಶಿಬಿರದ ಮೆಡಾ ಸ್ಪೋರ್ಟ್ಸ್ ಕ್ಲಬ್ನ ತರಬೇತಿ ಶಿಬಿರದ ಅನುಭವಗಳನ್ನು ಹಂಚಿಕೊಳ್ಳಬೇಕಾಗಿ ಸಂಜನಾ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೆ. ಸುರೇಂದ್ರ ಸರ್, ಕೌಶಿಕ್ ಸರ್, ಪುಣೆ ಸರ್ ಹಾಗೆ ಮಂಜು ಸರ್ ಅವರು ತುಂಬ ಹೇಳ್ಕೊಟ್ಟಿದ್ದಾರೆ. ಏನೇನು ಸ್ಕಿಲ್ ಬೇಕು ಅದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ, ಅದನ್ನು ಕಲಿತಿದ್ದೀವಿ. ಅದೇ ರೀತಿ ಈ ಶಿಬಿರ ಮಾಡಬೇಕಾದ್ರೆ 4-5 ಶಿಬಿರ ಮಾಡಿದ್ದಾರೆ. ಅದರಲ್ಲೂ ಕೂಡ ಏನೇನು ಬೇಕು, ಏನೇನು ಸ್ಕಿಲ್ ಬೇಕು, ಊಟದಿಂದ ಹಿಡಿದು ಏನೇನು ಬೇಕು ಅದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದಾದಮೇಲೆ ಕರ್ನಾಟಕ ಟೀಮಲ್ಲಿ ಆಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಇವರೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡಿದ್ರಿಂದ ಅದೊಂದು ಚಾನ್ಸ್ ಸಿಕ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಎಲ್ಲ ಮಕ್ಕಳಿಗೂ ತುಂಬ ಸಪೋರ್ಟಾಗಿ ಏನೇನು ಬೇಕು ಸ್ಕಿಲ್ಲು ಅದನ್ನೆಲ್ಲ ಹೇಳ್ಕೊಡ್ತಾರೆ. ಅದೇ ರೀತಿ ಇನ್ನೂ ಉತ್ತಮ ರೀತಿಯಲ್ಲಿ ಹೇಳ್ಕೊಡ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಂತಹ ರಕ್ಷಿತಾ ಇವರಿಗೆ ಧನ್ಯವಾದಗಳು. ಸದಾ ಸ್ಫೂರ್ತಿಯ ಚಿಲುಮೆಯಂತಿರುವ, ಸದಾ ಎಲ್ಲರ ಒಳಿತನ್ನೇ ಬಯಸುವ, ಹಿರಿಯರನ್ನು ಪ್ರೋತ್ಸಾಹಿಸುವ, ಹಿರಿಯ ಗುಣದ ಹಾಗೂ ಶಿಸ್ತಿನ ಸಿಪಾಯಿಯಾದ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ತರಬೇತುದಾರರಾದಂಥ ಪೂರ್ಣೇಶ್ ಸರ್ ನಮ್ಮ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಅಧ್ಯಕ್ಷತೆಯ ಭಾಷಣವನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ತೆ. ವೇದಿಕೆ ಮೇಲಿರುವಂತಹ ನನ್ನೆಲ್ಲ ಹಿರಿಯರಿಗೂ ನಮಸ್ಕಾರ. ಹಾಗೆಯೇ ನಮ್ಮ ಅಧ್ಯಕ್ಷರು ಉಪಸ್ಥಿತಿಯಲ್ಲಿ ಇಲ್ಲ, ಸ್ವಲ್ಪ ಕಾರಣಾಂತರದಿಂದ ಹೋಗಿದ್ದಾರೆ, ಕ್ಷಮೆ ಇರಲಿ ಅವ್ರ ಪರವಾಗಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ನನ್ನ ಗಣ್ಯರಿಗೂ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಕ್ಲಬ್ಬಿನ ಪರವಾಗಿ. ಹಾಗೆಯೇ ಈ ಒಂದು ತರಬೇತಿ ಶಿಬಿರಕ್ಕೆ ಬಂದಿರುವಂತಹ ಮುಖ್ಯ ಕಾರಣಗಳು ನಮ್ಮ ಆಟಗಾರರು. ಈ ಆಟಗಾರರಿಲ್ಲ ಅಂತಂದಿದ್ರೆ ಈ ಒಂದು ತರಬೇತಿ ಶಿಬಿರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೆನ್ನೆಲುಬಾಗಿ ತನ್ನ ಪೋಷಕರು ತುಂಬ ಸಹಕಾರವನ್ನು ನೀಡಿದ್ದಾರೆ. ಪೋಷಕರು ಕೂಡ, ಅವರಿಗೂ ಕೂಡ ನಮ್ಮ ಕ್ಲಬ್ಬಿನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಮುಂದೆ ಕೂಡ ಪ್ರತಿಯೊಂದು ನಿಮ್ಮ ಚಿಕ್ಕಪ್ಪನ ಮಕ್ಕಳಿರ್ಬೋದು ಅಥವಾ ದೊಡ್ಡಪ್ಪನ ಮಕ್ಕಳಿರ್ಬೋದು, ತುಂಬ ಹಲವಾರು ಮಕ್ಕಳುಗಳಿರ್ತಾರೆ, ಅವರಿಗೆ ನೀವು ಕೂಡ ಗೈಡ್ ಮಾಡಿ. ಮುಂದೆ ಈ ಥರ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳನ್ನ ಒಂದು ಪ್ರತಿಯೊಂದಕ್ಕೂ ಕೂಡ ಏನೋ ಒಂದು ಸಹಕಾರವನ್ನು ನೀಡ್ತೇವೆ. ಖಂಡಿತವಾಗಿಯೂ ಅವ್ರನ್ನ ಉನ್ನತ ಸ್ಥಾನಕ್ಕೆ ಒಂದು ಶಿಕ್ಷಣದಲ್ಲಿರ್ಬೋದು, ಅವ್ರಿಗೆ ಏನಾದರೂ ಪ್ರೋತ್ಸಾಹ ಬೇಕಾದರೆ, ಹಾಗೆ ನಾವು ಆಟದಲ್ಲಿರ್ಬೋದು, ಖಂಡಿತವಾಗಿಯೂ ನಾವು ಒಂದು ಸಹಕಾರವನ್ನು ನೀಡ್ತೀವಿ. ಹಾಗೇನೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲಾಗಿರ್ಬೋದು, ನಮ್ಮ ಹಿರಿಯ ನಾಯಕರುಗಳಲ್ಲಿ ಒಂದು ಮನವೇನಪ್ಪ ಅಂತಂದ್ರೆ, ಈಗ ಗ್ರಾಮ ಪಂಚಾಯತಿಗಳಲ್ಲಿ ತುಂಬಾ ಹಲವಾರು ಅನುದಾನಗಳು ಮಕ್ಕಳಿಗಾಗಿ, ಹಾಗೇನೆ ಅನುದಾನಗಳನ್ನ ನಮ್ಮ ಮಕ್ಕಳಿಗೆ ನಿಮ್ಮ ಕಡೆಯಿಂದ ಕೊಡಿಸುವಂತ ಸಹಾಯವನ್ನು ಮಾಡಿ. ಹಾಗೇನೆ ನಾಯಕರುಗಳಲ್ಲಿ ಹಲವಾರು ಅವರುಗಳಲ್ಲಿ ಒಂದು ಮನವೇನಪ್ಪ ಅಂತಂದ್ರೆ, ಇಂಥ ಒಂದು ಹಳ್ಳಿಯಿಂದ ಬಂದಿರುವಂತ ಪ್ರತಿಭೆಗಳಿಗೆ ಒಂದು ಇರ್ಲಿಕ್ಕೆ ಒಂದು ಮನೆ ಇರ್ತಕ್ಕಂಥ ಮಕ್ಕಳುಗಳಿದಾವೆ ಇಲ್ಲಿ ತುಂಬಾ ತರಬೇತಿ ಶಿಬಿರಕ್ಕೆ ಸಹಕರಿಸಿದಂತಹ ದಯಮಾಡಿ ಅಂತ ಒಂದು ಎಲ್ಲ ಅತಿಥಿಗಳನ್ನ ಅವಕಾಶ ಮಾಡಿಕೊಡಿ, ಗೌರವಿಸುವ ಸಮಯ. ಹಾಗೇನೆ ಅವ್ರಿಗೆ ಏನು ಸಪೋರ್ಟ್ ಬೇಕು, ಸಹಕಾರ ಬೇಕು, ಅವೆಲ್ಲ ನಿಮ್ ಕಡೆಯಿಂದ ಒಂದು ಕೊಡಿಸುವಂತ ಸಹಕಾರ ಮಾಡಿ ಅಂತ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ವೇದಿಕೆ ಮೇಲೆ ಮಾಡ್ಕೊಡಿ. ನಿಮ್ಮ ಹೆಸರನ್ನ ಖಂಡಿತವಾಗಿ ಉನ್ನತ ಸ್ಥಾನದಲ್ಲಿ ನೆನಪನ್ನ ಮಾಡ್ಕೊಳ್ತೇನೆ. ಹಾಗೇನೆ ಈ ಒಂದು ಸಂಸ್ಥೆಗೆ ಹಲವಾರು ನಮ್ಮ ಪದಾಧಿಕಾರಿಗಳಾಗಿರ್ಬೋದು, ಎಲ್ಲ ಪೋಷಕರುಗಳು ತುಂಬಾ ಕಾರಣ. ನಿಮ್ಗೆ ತುಂಬಾ ಚಿರಋಣಿ ಆಗಿರ್ತೀವಿ ಯಾವಾಗ್ಲೂ. ಈ ಒಂದು ಸಂಸ್ಥೆ ಕಟ್ಟಬೇಕಾದ್ರೆ ತುಂಬಾ ಸಹಕಾರವಾಗಿ ಪೋಷಕರಿಲ್ಲ ಅಂತಿದ್ರೆ ಈ ಒಂದು ಸಂಸ್ಥೆಯನ್ನ ನಾವು ಕಟ್ಟಲಿಕ್ಕೆ ಸಾಧ್ಯ ಇರಲಿಲ್ಲ. ಈ ಸಂಸ್ಥೆ ಕಟ್ಟಬೇಕಾದ್ರೆ 2018ರಲ್ಲಿ ನಾವು ಸುಳ್ಯಕ್ಕೆ ರೆಫ್ರಿ ಬೋರ್ಡ್ ಎಕ್ಸಾಮ್ನ ಬರೀಲಿಕ್ಕೆ ಹೋಗ್ತೀವಿ. ನಾನು, ಸುರೇಂದ್ರ ಸರ್, ಕೌಶಿಕ್ ಸರ್. ಆ ಒಂದು ಸಮಯದಲ್ಲಿ ನಮ್ಮ ಮೂಡಿಗೆರೆ ತಾಲೂಕಲ್ಲಿ ಯಾವುದೇ ತರಹದ ಒಂದು ಸಂಸ್ಥೆ ಇಲ್ಲ. ಈ ಒಂದು ಸಂಸ್ಥೆ ಮಾಡಬೇಕು, ನಮ್ಮ ಮೂಡಿಗೆರೆ ತಾಲೂಕಲ್ಲೂ ಹೆಣ್ಮಕ್ಳು ಬೆಳಿಬೇಕು, ಮುಂದೆ ಎಲ್ಲ ಒಂದು ಮೂಲೆ ಗುಂಪಾಗಿದ್ದಾರೆ ಅಂತೇಳಿ ಅವತ್ತು ನಿರ್ಧಾರ ಮಾಡಿದ್ವಿ. ಅವತ್ತಿನ ದಿನದಲ್ಲಿ 3 ಜನ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಿರ್ಧಾರ ಮಾಡಿದಂತ ನಿರ್ಧಾರ, ನಾವು ಸಂಸ್ಥೆಯನ್ನ ಕಟ್ಟಲೇಬೇಕು, ಕಟ್ಟಿ ಆ ಸಂಸ್ಥೆಯಲ್ಲಿ ಹಲವಾರು ಪ್ರತಿಭೆಗಳನ್ನ ಗುರುತಿಸುವಂತ ಕೆಲಸ ಮಾಡಬೇಕು ಅಂತೇಳಿ ಅವತ್ತು ನಾವು ಅಲ್ಲಿ ಶಪಥ ಮಾಡಿದ್ವಿ. ಆ ಶಪಥದಿಂದ ಎಲ್ಲ ಪೇರೆಂಟ್ಸ್ಗಳು ನಮಗೆ ತುಂಬಾ ಸಪೋರ್ಟ್ ಅನ್ನು ನೀಡಿದ್ರು. ಆ ಸಪೋರ್ಟ್ ಅಂತ ಇವತ್ತು 5 ವರ್ಷ ಕಂಪ್ಲೀಟ್ ಆಗಿದೆ. ಹಲವಾರು ಪ್ಲೇಯರ್ಸ್ಗಳು ಈಗ ನ್ಯಾಷನಲ್ಸ್ ಆಗಿರ್ಬೋದು, ತುಂಬಾ ನ್ಯಾಷನಲ್ಸ್ ಈಗ ಒಂದು ಈ ವರ್ಷದಲ್ಲಿ 3 ಜನ ನ್ಯಾಷನಲ್ಸ್ ಆಡಿದ್ದಾರೆ. ಒಂದು ಮಾನಸ, ರಕ್ಷಿತಾ, ಹಾಗೇನೆ ನಮ್ಮ ರಶ್ಮಿ ಒಂದು ಗೋಲ್ಡ್ ಮೆಡಲ್ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಹಾಗೇನೆ ನಿಮ್ಮ ನಾಳೆ ಈಗ ನಮ್ಮ ಪ್ಲೇಯರ್ಸ್ಗೆ ಹೇಳೋದಷ್ಟೇನೆ, ಈಗ ಅವ್ರು ಏನ್ ಮಾಡಿದರೆ ಅದ್ರ ಜೊತೆಲಿ ನೀವು ಕೂಡ ಸಕ್ಸಸ್ ಮಾಡಬೇಕು. ಮನಸ್ಸಲ್ಲಿ ಅಸಾಧ್ಯ ಅನ್ನೋದು ಯಾವುದಿಲ್ಲ, ಸಾಧ್ಯ ಅಂತ ಅನ್ಕೊಂಡ್ರೆ ಖಂಡಿತ ನಿಮಗೂ ಆಗುತ್ತೆ. ಈಗ ಏನು ಅವ್ರು ಬಂದು ಅನಿಸಿಕೆ ಕೇಳಿದ್ರೆ ನಾಳೆ ನೀವು ಕೂಡ ಇಲ್ಲಿ ಅನಿಸಿಕೆ ರೀತಿ ಆಗ್ಬೇಕು. ಅದಕ್ಕೆ ಏನ್ ಸಹಕಾರ ಬೇಕು ನಿಮ್ಮ ಪೇರೆಂಟ್ಸ್ ಮಾಡ್ತಾರೆ, ಹಾಗೆ ನಾವು ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರು ಕೂಡ ಅದಕ್ಕೆ ಖಂಡಿತವಾಗಿ ಮಾಡ್ತಾರೆ. ಆ ಭರವಸೆ ನನಗಿದೆ. ಯಾಕಂತಂದ್ರೆ
ಪ್ರತಿ ಒಂದರಲ್ಲೂ ನಮಗೆ ಗಣ್ಯರು ನಮ್ಮ ಪರವಾಗಿ ನಿಂತಾರೆ. ನಾವು ಯಾವಾಗಲೂ ಇದ್ದೀವಿ, ನೀವು ಏನು ಕ್ಯಾಂಪ್ ಮಾಡ್ತೀರಾ, ನಾವು ಖಂಡಿತವಾಗ್ಲೂ ನೀವು ಸಹಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ಯಾವಾಗಲೂ ಚಿರಋಣಿ. ನೀವು ಕೂಡ ಆಗಿನ ಚಿರಋಣಿ ಆಗಿರಬೇಕು. ನಿಮ್ಮ ತಂದೆ ತಾಯಿಗೆ ಫಸ್ಟ್ ನೀವು ಚಿರಋಣಿ ಆಗಿರ್ಬೇಕು. ನೀವು ಏನು ಕ್ಯಾಂಪ್ ನಿಮ್ಮ ನಂಬಿಕೆಯನ್ನು ಕಳಿಸಿದ್ರೆ ಹಾಗೆ ಎಜುಕೇಶನ್ ಕೂಡ ನೀವು ಕೊಟ್ಟಾಗ ನಿಮಗೆ ತಂದೆ ತಾಯಿ ಏನು ಮಾಡ್ತಾರಪ್ಪ ಅಂತಂದ್ರೆ ನೀವು ಪ್ರತಿಯೊಂದು ಸೌಲಭ್ಯನೂ ಕೊಡಕ್ಕೆ ಇಷ್ಟಪಡ್ತಾರೆ. ನೀವು ಎಜುಕೇಶನ್ ಏನಾದ್ರು ಪ್ರಿಫರೆನ್ಸ್ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ತಂದೆ ತಾಯಿಗೆ ಏನಾಗ್ಬಿಡುತ್ತೆ ಅಂದ್ರೆ ಮಕ್ಕಳು ಬೇಡ ಬರೀ ಆಟ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತಾರೆ. ದಯಮಾಡಿ ನಾನು ನಿಮ್ಗೆ ಹೇಳೋದಿಷ್ಟೇ, ನೀವು ಕ್ಯಾಂಪಿಗೆ ಬನ್ನಿ, ಮತ್ತೊಂದು ಕಬಡ್ಡಿ ಎಲ್ಲ ಕ್ರೀಡೆಯಲ್ಲೂ ಭಾಗವಹಿಸಿ, ಆದರೆ ಎಜುಕೇಷನ್ನ ತುಂಬ ಒತ್ತು ಕೊಡಿ. ಯಾವುದೇ ಕಾರಣಕ್ಕೂ ಎಜುಕೇಷನ್ಗೆ ಡ್ರಾಪ್ ಮಾಡೋಕ್ಕಾಗಲಿ ಅಥವಾ ಮತ್ತೊಂದು ಮಾಡೋಕ್ಕೆ ಹೋಗ್ಬೇಡಿ. ಈ ಕ್ಯಾಂಪಲ್ಲಿ ತುಂಬ ಕಲ್ತಿದ್ದೀರಾ ಅಂತ ಅನ್ಕೊಳ್ತೀನಿ. ದಯಮಾಡಿ ಮೊದಲನೇದಾಗಿ ನಾನು ಒಬ್ಬ ತರಬೇತನಾಗಿ ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೀನಿ. ಈ ಒಂದು ತರಬೇತಿ ಶಿಬಿರಕ್ಕೆ ನಾನು ಬರ್ಲಿಕ್ಕೆ ಆಗಲಿಲ್ಲ. ಕಾರಣ ಏನಪ್ಪ ಅಂತಂದರೆ ನನ್ನ ಮದುವೆ ಆಗಿ 1 ತಿಂಗಳಾಗಿರಲಿಲ್ಲ, ನಾನು ಬರೋಂಗೆ ಅಂತ ಕಾರಣ ಇರಲಿಲ್ಲ. ಹಾಗಾಗಿ ದಯಮಾಡಿ ಬರೋಕ್ಕಾಗಲಿಲ್ಲ, ದಯಮಾಡಿ ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಏನು ಸಹಕಾರವನ್ನು ನೀಡಬೇಕು, ತರಬೇತಿ ನನ್ನ ಕಡೆಯಿಂದ ಏನು ಇದು ಮಾಡಬೇಕು, ನನ್ನ ಸಹಪಾಠಿಗಳು ತುಂಬ ಒಳ್ಳೆ ರೀತಿಯಲ್ಲಿ ನಿಮಗೆ ಕಲಿಸ್ಕೊಟ್ಟಿದ್ದಾರೆ. ನಾನು ದಿನನಿತ್ಯ ವಿಡಿಯೋಗಳನ್ನ ನೋಡಿದ್ದೀನಿ, ತುಂಬ ಉನ್ನತ ರೀತಿಯಲ್ಲಿ ಕಲ್ತಿದ್ದೀರಾ. ಹಾಗೆ ದಯಮಾಡಿ ನಾನು ಬರೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಬರ್ತೀವಿ, ನಿಮ್ಗೆ ಏನು ಸಹಕಾರ ಬೇಕು ಮಾಡ್ತೀವಿ. ಹಾಗೆ ನಮ್ಮ ಅಧ್ಯಕ್ಷರು ಕೂಡ ಈಗ ಕಾರಣಾಂತರದಿಂದ ಹೋಗಿದ್ದಾರೆ, ಏನೋ ಅರ್ಜೆಂಟ್ ಇತ್ತು ಅಂತ. ಅವ್ರ ಪರವಾಗಿ ಕೂಡ ಮತ್ತೊಮ್ಮೆ ನಿಮಗೆ ಕ್ಷಮೆಯನ್ನು ಯಾಚಿಸ್ತೇನೆ. ದಯಮಾಡಿ ಎಫರ್ಟ್ ಹಾಕಿ. ಎಫರ್ಟ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಏನು ಸಪೋರ್ಟ್ ಬೇಕು ಅದನ್ನು ಪ್ರತಿಯೊಬ್ಬರು ನಮ್ಮ ಪದಾಧಿಕಾರಿಗಳಿರ್ಬೋದು, ನಾವು ಏನೋ ಒಂದು ಸಂಸ್ಥೆ ಕಟ್ಟಬೇಕಾದ್ರೆ ನಮ್ಮ ಪದಾಧಿಕಾರಿಗಳಿಗೆ ಒಂದು ಫೋನ್, ಸರ್ ಈ ಥರ ಮಾಡ್ತಾ ಇದ್ದೀವಿ, ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಫೋನ್ ಮಾಡಿದ ತಕ್ಷಣ ನೋಡಿ ನಿಮಗೋಸ್ಕರ ಬಂದಿದ್ದಾರೆ. ಇವತ್ತು ನಿಮ್ಗಳಿಗೋಸ್ಕರ ಇವರ ಕೆಲಸಗಳನ್ನು ಎಲ್ಲ ಬಿಟ್ಬಿಟ್ಟು ನಿಮಗೋಸ್ಕರ ಬಂದಿದ್ದಾರೆ. ಅದಕ್ಕೆ ನಿಮ್ಮ ಶ್ರಮ ಏನು, ಪ್ರತಿಯೊಬ್ಬರು ಅಚೀವ್ಮೆಂಟ್ ಮಾಡಬೇಕು. ಅಚೀವ್ ಮಾಡಿದಾಗ ಇವ್ರು ಕೊಟ್ಟಂಥ ಶ್ರಮ ನಿಮಗೆ ಪ್ರತಿಫಲ ಸಿಗುತ್ತೆ. ಇಲ್ಲದೆ ನೀವು ಸುಮ್ಮನೆ ಏನೋ ಬಂದ್ವಿ, ನಾವು ಕ್ಯಾಂಪಲ್ಲಿ ಇದ್ವಿ, ಸುಮ್ಮನೆ ಇದ್ರಿ ಅಂತಂದರೆ ಏನು ಅಸಾಧ್ಯ. ನಾನು ನೋಡ್ದಂಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದುವರೆಗೂ ರಮೇಶ್ ಸರ್ ಹೇಳಿದರು, ಒಂದು ಏನಪ್ಪ ಅಂತಂದರೆ ಅಮೆಚೂರು ಸಂಸ್ಥೆನ ತಂದಿದ್ದು. ಅಮೆಚೂರು ಸಂಸ್ಥೆ ಬಂದಮೇಲೆ ಎಷ್ಟೋ ಕ್ರೀಡಾಪಟುಗಳು ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ. ಅಂತಂದರೆ ಅವಾಗ ಅಮೆಚೂರು ಸಂಸ್ಥೆ ಇಲ್ಲಿಗೆ ಇರಲಿಲ್ಲ. ಸರ್ ಹೇಳ್ದಂಗೆ, ರಮೇಶ್ ಸರ್ ಹೇಳ್ದಂಗೆ ಮಂಜು ಸರ್, ರಮೇಶ್ ಸರ್, ನನಗೆ ಗೊತ್ತಿರಂಗೆ ಶ್ರೀನಿವಾಸ್ ಸರ್, ಇವರೆಲ್ಲ ಹೋಗ್ಬಿಟ್ಟು ಇಲ್ಲಿಗೆ ನಮ್ಮ ಸಂಸ್ಥೆನ ಫಸ್ಟು ತಂದಿದ್ದು. ಈ ಮೂಡಿಗೆರೆ ತಾಲೂಕಿಗೆ ಫಸ್ಟು ತಂದಿದ್ದೇ ಸರ್ಗಳು. ಹಾಗೆ ಟೂರ್ನಮೆಂಟ್ ಅಡ್ಡೆಂತರ ರಂಗಮಂದಿರಲ್ಲೂ ಕೂಡ ಮಾಡಿದ್ರು. ಹಲವಾರು ರೀತಿಲಿ ಈಗ ತುಂಬ ನಿಮಗೆ ಈಗ ಸರ್ಟಿಫಿಕೇಟ್ ಏನಕ್ಕೆ ಯೂಸ್ ಅಪ್ಪ ಅಂತಂದ್ರೆ ನಾಳೆ ನೀವೇನೋ ಒಂದು ಜಾಬಿಗೆ ಹೋದಾಗ ಆ ಸರ್ಟಿಫಿಕೇಟ್ ಇಷ್ಟು ಪರ್ಸೆಂಟೇಜ್ ಅಂತ ಆ್ಯಡ್ ಇರುತ್ತೆ. ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇಷ್ಟೇ, ಆ ಸರ್ಟಿಫಿಕೇಟ್ ಯಾಕೆ ಮಾಡಬೇಕು, ಏನು ಮಾಡಬೇಕು, ಇವರೆಲ್ಲ ಸಪೋರ್ಟ್ ಮಾಡ್ಬೇಕಾದ್ರೆ ನಾವು ಯಾಕೆ ಸುಮ್ಮನೆ ಇರಬೇಕು ಅನ್ನೋದಕ್ಕಿಂತನೂ ಮುಖ್ಯವಾಗಿ ನೀವು ಅದರಿಂದ ಏನು ಸಿಗುತ್ತೆ, ನಮಗೆ ಬೆನಿಫಿಟ್ಸ್ ಏನು ಸಿಗುತ್ತೆ ಅನ್ನೋದನ್ನ ನೋಡಿ ನೀವು ಅಚೀವ್ ಮಾಡೋಕ್ಕೆ ಮುಂದೆ ಹೋಗಿ. ಸಹಕಾರಕ್ಕೆ ನಮ್ಮ ಜೊತೆ ಪ್ರತಿಯೊಬ್ಬರು ನಮ್ಮ ಜೊತೆಲಿ ನಿಲ್ತಾರೆ. ನೀವು ಶಪಥ ಮಾಡಬೇಕು, ನಾನು ಅಚೀವ್ಮೆಂಟ್ ಮಾಡ್ತೀನಿ, ನಮ್ಮ ಸಂಸ್ಥೆಯಲ್ಲಿ ಪ್ರತಿಯೊಂದು ಇದೆ, ಎಲ್ಲದೂ ಸಹಕಾರ ಕೊಡ್ತಾ ಇದ್ದಾರೆ, ನಾವ್ಯಾಕೆ ಅಚೀವ್ ಮಾಡಬಾರ್ದು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರಬೇಕು. ಅವಾಗ ಈ ಸಪೋರ್ಟ್ ಏನು ನಿಮಗೆ ಈಗ ನಾವು ಕೇಳ್ಕೊಂಡಿದ್ದೀವಿ ಎಲ್ಲರಲ್ಲೂ ವೇದಿಕೆಯಲ್ಲಿ ಏನು ಇದು ಮಾಡ್ಕೊಡಿ ನಾಯಕರುಗಳಲ್ಲಿ, ಖಂಡಿತವಾಗ್ಲೂ ಆ ಸಪೋರ್ಟ್ ನಿಮಗೆ ಬರುತ್ತೆ ಪ್ರತಿಯೊಂದರಲ್ಲೂ. ನೀವು ಯಾವುದೇ ಕಾರಣಕ್ಕೂ ನೀವು ಮಿಸ್ಯೂಸ್ ಮಾಡ್ಕೋಬಾರ್ದು. ಅದನ್ನ ಬಂದಾಗ ಶ್ರದ್ಧೆಯಿಂದ ಕಲೀರಿ, ಒಳ್ಳೆ ರೀತಿಯಲ್ಲಿ ಓದ್ಕೊಳ್ಳಿ. ನೀವು ಇಲ್ಲಿ ಬಂದು ಓದ್ಬೇಡಿ ಅಂತ ಯಾರಿಗಾರು ಹೇಳಿದಾರ? ಇಲ್ಲ, ನೀವು ಕಷ್ಟಪಡ್ಬೇಕು, ನಿಮ್ಮಲ್ಲಿರ್ಬೇಕು. ನಾನು ಬರಬೇಕು, ಓದ್ಬೇಕು, ಎಕ್ಸಾಮ್ ಇದ್ರೂ ಕೂಡ. ಈಗ 2018, 21, 22ನೇ ಬ್ಯಾಚ್, ಇದೇ ಬ್ಯಾಚಲ್ಲಿ ಫಸ್ಟು ಕ್ಯಾಂಪ್ ಮಾಡಿದ್ದು ನಾವಿಲ್ಲಿ. ಸರ್ ಗೊತ್ತುಂಟು, ಇಲ್ಲಿ ಕ್ಯಾಂಪ್ ಮಾಡಿದಾಗ ನಿಮಗೂ ಕಣ್ಣಾರೆ ಗೊತ್ತು. ₹1 0 ಬ್ಯಾಲೆನ್ಸಲ್ಲಿ ಇದ್ದಂಥ ಕ್ಯಾಂಪು ಫಸ್ಟು ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಫಸ್ಟು ಕ್ಯಾಂಪ್ ಮಾಡಿದ್ದು ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್. ಮೂಡಿಗೆರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಫಸ್ಟ್ ಮಾಡಿದ್ದು ಮೇಧಾ ಸ್ಪೋರ್ಟ್ಸ್ ಕ್ಲಬ್. ಅವತ್ತಿನ ದಿನದಲ್ಲಿ 0 ಬ್ಯಾಲೆನ್ಸು ಅಮೌಂಟು, ಯಾರ ದುಡ್ಡು ಇರಲಿಲ್ಲ ಅವತ್ತು. ಅವಾಗ ನಮ್ಗೆ ಯಾವ ನಾಯಕರುಗಳಾಗಿರಲಿ ನಮಗೆ ಒಬ್ಬರು ಕೂಡ ಗೊತ್ತಿಲ್ದಿರೋಂಥ ಪರಿಸ್ಥಿತಿ. ಅವಾಗ ನಮಗೆ ಫಸ್ಟು ನಮಗೆ ಪರಿಚಯ ಇದ್ದು ನಮಗಿರು ನಮ್ಮ ಚಂದ್ರ ಸರ್ ಇರ್ಬೋದು, ನಮ್ಮ ರಮೇಶ್ ಅಣ್ಣವರು ಎಲ್ಲ ನಮ್ಮ ಜೊತೆಲಿ ಅವಾಗ ಅವತ್ತಿನ ದಿನ ಎಲ್ಲ ಇದ್ರು. ಆವಾಗ ನಮ್ಗೇನು ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಫಸ್ಟ್ ಕ್ಯಾಂಪ್ ಮಾಡಿದ್ವಿ ಚಿಕ್ಕಮಗಳೂರು ಜಿಲ್ಲೆಗೆ ಫಸ್ಟು. ಆ ವರ್ಷದಲ್ಲಿ ಆ ಬ್ಯಾಚಲ್ಲಿ ಇದೇ ಕ್ಯಾಂಪಲ್ಲಿ ಕುತ್ಕೊಂಡು ಓದಂಥ ವಿದ್ಯಾರ್ಥಿಗಳು 92% ತೆಗೆದಿದ್ದಾಳೆ. ಅಪೂರ್ವ ಅಂತೇಳಿ, ಆಮೇಲೆ ರಕ್ಷಿತಾ 80% ಇದು ಮಾಡಿದ್ರು ಆ ಬ್ಯಾಚಲ್ಲಿ. ಅವಳು ನಮ್ಮ ರಂಜಿತಾ, ಪೂರ್ಣಿಮಾ ಇದೇ ಸ್ಟೇಟ್ ಕ್ಯಾಂಪಲ್ಲಿ 21, 22ರಲ್ಲಿ ಇದೇ ಸ್ಟೇಟ್ ಇಲ್ಲೇ ಫಸ್ಟ್ ಆಗಿದ್ದು ಕ್ಯಾಂಪು. ಆ ಕ್ಯಾಂಪಲ್ಲಿ ಇಲ್ಲೇ ಓದ್ಬಿಟ್ಟು ಎಕ್ಸಾಮ್ನ ಬರೆದ್ಬಿಟ್ಟು PUC ಎಕ್ಸಾಮ್ನ ಬರೆದು 92, 76 ಯಾರು ಕೂಡ 70ಇಂದ ಕಡಿಮೆ ಆಗಿಲ್ಲ ಪರ್ಸೆಂಟೇಜ್. ನಾವು 3 ಜನ ಕೋಚ್ಗಳು ಕೂಡ ಇಲ್ಲೇ ಚೇರ್ ಹಾಕೊಂಡು ಸುತ್ತ ಕೂತ್ಕೊಂಡು ಓದಿಸಿದಂಥ ಪರಿಸ್ಥಿತಿ ಇಲ್ಲಿದೆ ಸಂದರ್ಭ ಇದ್ರೊಳಗಡೆ. ಅದಕ್ಕೆ ನಾನು ಹೇಳೋದಷ್ಟೇ, ಪೇರೆಂಟ್ಸಲ್ಲಿ ರಿಕ್ವೆಸ್ಟ್, ನಿಮ್ಮ ಮಕ್ಕಳನ್ನ ಕಳಿಸ್ಕೊಟ್ಟಿದ್ದೀರ, ತುಂಬ ಖುಷಿ. ಮೊದಲನೇದಾಗಿ ನಿಮಗೆ ನಾವು ಹೇಳಬೇಕು, ನಿಮ್ಮ ಸಹಕಾರಗಳಿಲ್ಲ ಅಂದರೆ, ಪೇರೆಂಟ್ಸ್ ಸಹಕಾರ ಇಲ್ಲ ಅಂದರೆ, ಪೋಷಕರದು ಯಾವುದೇ ಕಾರಣಕ್ಕೂ ಒಂದು ಸಂಸ್ಥೆ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮುಂದೆ ನಿಮಗೆ ಗೊತ್ತಿರೋಂಥ ವಿದ್ಯಾರ್ಥಿಗಳನ್ನ ತನ್ನಿ. ನಿಮ್ಗೆ ಏನೇ ಕಷ್ಟಗಳಿದ್ರು ದಯಮಾಡಿ ಸಂಕೋಚ ಪಡ್ಕೊಬೇಡಿ. ನಾವು ನಿಮ್ಮನೆಯವರೇ, ಏನೇ ಇದ್ರು ಆ ಮಕ್ಕಳ ಭವಿಷ್ಯಕ್ಕೆ ಓದಕ್ಕೆ ಏನೇ ಇದ್ರು ಈ ಸಂಸ್ಥೆನ ಕೇಳಿ. ಖಂಡಿತವಾಗಿಯೂ ಈ ಸಂಸ್ಥೆ ನಿಮಗೆ, ನಿಮ್ಮ ಪರವಾಗಿ ಆಗಲಿ, ನಿಮ್ಮ ಮನೆ ಪರವಾಗಿ ಆಗಲಿ, ನಿಮ್ಮ ಮಕ್ಕಳ ಪರವಾಗಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನಿಮ್ಮ ಸಹಕಾರ ಇನ್ನು ಮುಂದೆನೂ ಕೂಡ ಹೀಗೆ ಇರಲಿ. ನಿಮ್ಮ ಮಕ್ಕಳನ್ನ ಕಳಿಸ್ಕೊಡಿ.
ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಈಗ ನಮ್ಮ ತರಬೇತಿ ಶಿಬಿರಕ್ಕೆ ಸಹಕರಿಸಿದಂತಹ ದಾನಿಗಳನ್ನು ಸನ್ಮಾನಿಸಲು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲರಿಗೂ ಕೇಳಿಕೊಳ್ಳುತ್ತೇನೆ. ಪ್ರಭಾಕರ್ ಕಳಸ, ಗಣೇಶ್ ಅಣಚೂರು, ಭರತ್ ಎಸ್ಕಲ್, ಚೇತನ್ ಬಡವನದಿನ್ನೆ, ಶಿವಪ್ಪ ಕೆಲ್ಲೂರು, ಗಿರೀಶ್ ಮೂಡಿಗೆರೆ ಇವರೆಲ್ಲರೂ ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಈ ಒಂದು ತರಬೇತಿ ಶಿಬಿರ ಪೂರ್ಣಗೊಳ್ಬೇಕಂತಂದ್ರೆ ದಾನಿಗಳಿರ್ಬೇಕು, ಕೊಡುಗೈ ದಾನಿಗಳು. ಅದರಲ್ಲಿ ಪ್ರಭಾಕರ್ ಸರ್ ಕಳಸ ಈ ಒಂದು ತರಬೇತಿ ಶಿಬಿರಕ್ಕೆ ದಾನಿಗಳಾಗಿರ್ತಾರೆ. ಅವರಿಗೂ ಕೂಡ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಹಾಗೂ ಎಲ್ಲ ಆಟಗಾರರ ಪರವಾಗಿ, ಎಲ್ಲ ಪೋಷಕರ ಪರವಾಗಿ ತುಂಬ ಹೃದಯ ಧನ್ಯಗಳು. ಮುಂದೆ ಕೂಡ ಹೀಗೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು ಸರ್. ಹಾಗೇನೆ ಮತ್ತೋರ್ವ ದಾನಿಗಳು, ಕೊಡುಗೈ ದಾನಿಗಳು ಗಣೇಶ್ ಅಣಜೂರು, ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಗಣೇಶ್ ಸರ್ ಅಣಜೂರು ಇವರಿಗೂ ಕೂಡ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಆಟಗಾರರ ಪರವಾಗಿ ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಪೋಷಕರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ಸರ್. ನಿಮ್ಮ ಸಹಾಯ ಯಾವಾಗಲೂ ಇದೇ ರೀತಿ ಇರಲಿ. ಹಾಗೇನೆ ಲೋಹಿತ್ ಚಿಕ್ಕಳ್ಳ, ಮಂಜು ಅವರು ಹಳ್ಳದಗಂಡಿ ವೇದಿಕೆ ಮೇಲೆ ಬರಬೇಕು. ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತಂದ್ರೆ ದಾನಿಗಳಿರ್ಬೇಕು. ದಾನಿಗಳಿದ್ರೆ ಮಾತ್ರ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಯಶಸ್ಸಾಗುತ್ತೆ. ಹಾಗೇನೆ ಮಂಜು ಸರ್ ಹಳ್ಳದಗಂಡಿ, ನಿಮಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಸರ್ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ. ಹಾಗೇನೆ ಯುವ ನಾಯಕರು ನಮ್ಮ ಎಸ್ಕಲ್ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಭರತ್ ಸರ್, ಇವರು ಕೂಡ ನಮಗೆ ಒಂದು ಪ್ರತಿ ಸಲನೂ ಕೂಡ ಸಹಕಾರವನ್ನು ನೀಡುತ್ತಾರೆ. ಇವರು ಕೂಡ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೇನೆ ಚೇತನ್ ಸರ್ ಬಾಳೆಹೊನ್ನೂರು ತುಂಬ ದೂರದಿಂದ ಬಂದಿದ್ದಾರೆ. ಅವ್ರಿಗೂ ಕೂಡ ಮುಂದೆನೂ ಕೂಡ ಹೀಗೆ ನಿಮ್ಮ ಸಹಕಾರ ಇರಲಿ ಸರ್ ನಮ್ಮ ಒಂದು ಆಟಗಾರರ ಮೇಲೆ. ನಿಮಗೂ ಕೂಡ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ಸರ್. ಹಾಗೇನೆ ಮತ್ತೋರ್ವ ಕೊಡಗೈ ದಾನಿಗಳು ಮಂಜು ಅಂಬೇಡ್ಕರ್ ನಗರ, ಇವರು ಕೂಡ ಈ ಒಂದು ತರಬೇತಿ ಶಿಬಿರಕ್ಕೆ ಕೊಡುಗೈ ದಾನಿಗಳಾಗಿರ್ತಾರೆ. ಇವರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಸರ್.
ಹಾಗೇನೆ ಈ ಒಂದು ತರಬೇತಿ ಶಿಬಿರಕ್ಕೆ ಕೊಡುಗೈ ದಾನಿಗಳಾಗಿರುವಂಥ ಚೇತನ್ ಬಡವಂದಿಣ್ಣೆ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಚೇತನ್ ಬಡವಂದಿಣ್ಣೆ ಬನ್ನಿ. ನಿಮಗೂ ಕೂಡ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಶಿವಪ್ಪ ಕೆಲ್ಲೂರ್ ಇವರು ಕೂಡ ಈ ಒಂದು ತರಬೇತಿ ಶಿಬಿರಕ್ಕೆ ದಾನವನ್ನು ನೀಡುತ್ತಾರೆ. ದಯಮಾಡಿ ಬನ್ನಿ ಸರ್. ನಿಮಗೂ ಕೂಡ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ಸರ್. ಹಾಗೆಯೇ ಗಿರೀಶ್ ಮೂಡಿಗೆರೆ ಇವರು ಕೂಡ ಈ ಒಂದು ತರಬೇತಿ ಶಿಬಿರಕ್ಕೆ ದಾನಿಗಳಾಗಿರ್ತಾರೆ. ಇವರಿಗೂ ಕೂಡ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ಸರ್. ಪ್ರತಿ ವರ್ಷ ಕೂಡ, ಈ ವರ್ಷ ಅಂತಲ್ಲ, ಪ್ರತಿ ವರ್ಷ ಕೂಡ ನಮಗೆ ಸತತವಾಗಿ ಕೊಡುಗೈ ದಾನಿಗಳಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸಹೋದ್ಯೋಗಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಕ್ಯಾಂಪನ್ನು ಉತ್ತಮವಾಗಿ ನಡೆಸಲು ಸಹಕರಿಸಿದಂತಹ ಹಾಗೂ ಕೊಡುಗೈ ದಾನಿಗಳಾದಂತಹ ಎಲ್ಲರನ್ನು ಸನ್ಮಾನಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಈಗ ಕೊನೆಯ ಹಂತ ವಂದನಾರ್ಪಣೆ. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಎಷ್ಟು ಮುಖ್ಯನೋ ವಂದನಾರ್ಪಣೆಯೂ ಅಷ್ಟೇ ಮುಖ್ಯ. ಯಾಕಂದರೆ ಕಾರ್ಯಕ್ರಮ ಶುರುವಾಗ ಇರುವ ಉತ್ಸಾಹ ಮುಕ್ತಾಯಗೊಳ್ಳುವ ಸಮಯದಲ್ಲಿ ಸ್ವಲ್ಪ ಮರೀಚಿಕೆ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಕಾರ್ಯಕ್ರಮ ಕೊನೆಯದಾಗಿ ಎಲ್ಲರ ಮನದಲ್ಲಿ ಉಳಿಯಬೇಕಾದರೆ ಒಂದು ಒಳ್ಳೆಯ ವಂದನಾರ್ಪಣೆ ಅಷ್ಟೇ ಮುಖ್ಯ. ಈಗ ವಂದನಾರ್ಪಣೆಯನ್ನು ನಡೆಸಲು ಬರೆದಿದ್ದಾರೆ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ಆಟಗಾರ್ತಿ ಶರಣ್ಯ, ಚಿನ್ನದ ಪದಕವನ್ನು ಗೆದ್ದ ಚಿನ್ನದ ಹುಡುಗಿ. ಸಭಾ ಅಧ್ಯಕ್ಷರು MS ಸುರೇಶ್, ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರು, ಇವರಿಗೂ ಕೂಡ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿ ಯಾಸಿನ್ ಮೇಡಮ್, ಮುಖ್ಯ ಶಿಕ್ಷಕರು, ಸರ್ಕಾರಿ ಬಾಲಿಕಾ ಹಿರಿಯ ಪ್ರಾಥಮಿಕ ಶಾಲೆ ಮೂಡಿಗೆರೆ, ಇವರಿಗೂ ಕೂಡ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಹೃದಯಪೂರ್ವಕ ಹಾರ್ದಿಕ ವಂದನೆಗಳು. ರಮೇಶ್ ಕೆಳಗೂರು, ಮಹಾಪೋಷಕರು, ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಇವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಪ್ರಭಾಕರ್ ಸರ್, ಕಳಸ, ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಮೂಡಿಗೆರೆ, ಇವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಕುಮಾರಿ ರಂಜಿತಾ, ಅಧ್ಯಕ್ಷರು, ಹಳೆ ಮೂಡಿಗೆರೆ ಗ್ರಾಮ ಪಂಚಾಯತಿ, ಇವರಿಗೂ ಕೂಡ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಹಾರ್ದಿಕ ಹೃದಯಪೂರ್ವಕ ವಂದನೆಗಳು. ಚೇತನ್ JS ಅಭಿವೃದ್ಧಿ ಕೋ ಆಪರೇಟಿವ್ ಸೊಸೈಟಿ ಬಾಳೆಹೊನ್ನೂರು, ಇವರಿಗೂ ಕೂಡ ಹೃದಯಪೂರ್ವಕ ವಂದನೆಗಳು. ಕುಮಾರಿ ಸುಕನ್ಯಾ B, ಕೆಲ್ಲೂರು, ಉಪನ್ಯಾಸರು, ಬಣಕಲ್ ಸರಕಾರಿ ಪದವಿ ಪೂರ್ವ ಕಾಲೇಜು, ಇವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಭರತ್ ಎಸ್ಕಲ್, ಕಾಂಗ್ರೆಸ್ ಬೂತ್ ಕಮಿಟಿ ಅಧ್ಯಕ್ಷರು, ಇವರಿಗೂ ಕೂಡ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಹಾರ್ದಿಕ ಹೃದಯಪೂರ್ವಕ ವಂದನೆಗಳು. ಚಂದ್ರೇಶ್
ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇವರಿಗೂ ಕೂಡ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಹಾರ್ದಿಕ ವಂದನೆಗಳು. ಸರ್ವರಿಗೂ ಕೂಡ ಹೃದಯಪೂರ್ವಕ ವಂದನೆಗಳು. ವಂದನಾರ್ಪಣೆಯನ್ನು ನಡೆಸಿಕೊಟ್ಟಂತಹ ಶರಣ್ಯ ಇವರಿಗೆ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ನಿನ್ನೆಯಿಂದ ಪ್ರಾಕ್ಟೀಸ್ ಮಾಡಿ ಅಚ್ಚುಕಟ್ಟಾಗಿ ಒಂದೇ ದಿನದಲ್ಲಿ ಪ್ರಾಕ್ಟೀಸ್ ಮಾಡಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಂಥ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಆಟಗಾರ್ತಿಯಾದಂಥ ಪ್ರಿಯಾ ಇವರಿಗೆ ನಮ್ಮ ಈ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಒಂದು 20 ದಿನದ ಏನು ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ವಿ, ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಿಗೆ ಕಾರಣ ತುಂಬ ದಾನಿಗಳಿದ್ದಾರೆ, ಅವರು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಚಂದವಾಗಿ ಬರಲು ಮತ್ತು ಕಾಣಲಿಕ್ಕೆ ಕಾರಣಕರ್ತರು ನಮ್ಮ ರಮೇಶ್ ಸುಂದರ್ ಮುಗ್ಲಿ ಸರ್, ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ನೀಡುತ್ತಿದ್ದೇನೆ. ಅದೇ ರೀತಿ ಈ 20 ದಿನದಲ್ಲಿ ಮಕ್ಕಳಿಗೆ ಅಚ್ಚುಕಟ್ಟಾಗಿ ರುಚಿಕರಾದ ಅಡಿಗೆ ಮಾಡಿದಂಥ ಹರೀಶ್ ಸರ್ ಆಂದಿ ಹಾಗೂ ರವಿ ಸರ್ ಒಕ್ಕಳ್ಳಿ, ಇವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ನೀಡುತ್ತಿದ್ದೇನೆ. ಅದೇ ರೀತಿ ಇಲ್ಲಿ ಪ್ರತಿದಿನ ಒಂದು ದಿನ ಕೂಡ ಮನೆಯಲ್ಲಿ ತಾಯಿ ಮತ್ತು ತಮ್ಮ ಅವರ ನೆನಪಿಲ್ಲದೆ ಇಲ್ಲಿರುವಂಥ ಎಲ್ಲ ಮಕ್ಕಳಿಗೆ ಏನು ಪ್ರಾಕ್ಟೀಸ್ ಮಾಡಿಸಿ ಒಂದು ಕೋಚನ್ನ ಅಚ್ಚುಕಟ್ಟಾಗಿ ಮಾಡಿದಂಥ ನಮ್ಮ ಕೌಶಿ ಸರ್ ಕೂಡ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದ ಹೇಳ್ತಿದ್ದೇನೆ. ಅದೇ ರೀತಿ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಪದಾಧಿಕಾರಿ ಅಂತ ಡಿಂಗ ಸರ್ ಇದ್ದಾರೆ, ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಹೇಳ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಯಾಗಿ ಕಾರಣ ಇನ್ನೊಬ್ಬ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ನ ಸಂಘಟನಾ ಕಾರ್ಯದರ್ಶಿಯಾದಂಥ ಜನಾರ್ದನ್ ಸರ್ ಕೆಲವರು, ಇವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಹೇಳ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಕಾರಣ ಅಂತ ಎಲ್ಲ ನಮ್ಮ ಆಟಗಾರ್ತಿಯರಿಗೂ ಧನ್ಯವಾದ ಹೇಳುತ್ತಾ ನಾನು ಹೇಳೋದು ಒಂದೇ, ಎಲ್ಲ ಪೋಷಕರಿಗೂ ಈ ಸಂಸ್ಥೆ ಕಟ್ಟಲಿಕ್ಕೆ ನಾವು ಕಾರಣಕರ್ತರಾಗಿದ್ವಿ. ಕಟ್ಟಲಿಕ್ಕೆ ಕಾರಣ ನಮ್ಮ ಪುಣೆ ಸಾರು, ಕೌಶಿ ಮತ್ತು ನಾವಾಗಿದ್ವಿ. ಹಾಗೆ ಇದನ್ನು ಮುನ್ನಡೆಸಿಕೊಳ್ಳಲಿಕ್ಕೆ ಎಲ್ಲ ಪೋಷಕರು ಕೈ ಜೋಡಿಸ್ಬೇಕು. ಯಾಕಂದರೆ ನಿಮ್ಮ ಸಹಕಾರ ಇಲ್ಲದೆ ಈ ಒಂದು ಸಂಸ್ಥೆಯನ್ನು ಮುನ್ನಡೆಸಿಕೊಳ್ಳಲಿಕ್ಕೆ ಖಂಡಿತ ಸಾಧ್ಯವಾಗಲ್ಲ. ನೀವೆಲ್ಲ ಸಹಕಾರ ಮಾಡಿದರೆ ಮುಂದೆ ನಮ್ಮ ಈ ಮೂಡಿಗೆರೆ ತಾಲೂಕಿನ ಈ ಪುಟ್ಟ ಈ ಕುಗ್ರಾಮದಲ್ಲಿದ್ದಂಥ ಒಬ್ಬ ಆಟಗಾರ್ತಿ ಮುಂದೊಂದು ದಿನ ನಮ್ಮ ಭಾರತ ತಂಡದಲ್ಲಿ ಪ್ರತಿನಿಧಿಸಲಿಕ್ಕೆ ಸಾಧ್ಯ. ನಿಮ್ಮೆಲ್ಲರ ಸಹಕಾರ ಬೇಕಾಗಿತ್ತು ಅಂತ ಈ ಕಾರ್ಯಕ್ರಮ ಮುಗಿಸ್ತದೆ. ಜೈ ಹಿಂದ್, ಜೈ ಕರ್ನಾಟಕ. ಈ ತರಬೇತಿ ಶಿಬಿರ ಮಾಡಿರೋದು ನಮ್ಮ ಏನು ಗರ್ಲ್ಸ್ ಅಂದರೆ ಹುಡುಗಿಯರಿಗೆ ಮಾತ್ರ ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಇರೋದು. ಅದರ ಜೊತೆಗೆ ನಮ್ಮ ಪದಾಧಿಕಾರಿ ಮಕ್ಕಳು ಇಬ್ಬರು ಬಾಯ್ಸ್ ಬಂದಿದ್ದರು. ಒಂದು ನಮ್ಮ ಜನಾರ್ದನ್ ಸರ್ ಮಗದಂಥ ಚೇತು, ಅದೇ ರೀತಿ ನಮ್ಮ ಸುಂದರ್ ಸರ್ ಮಗ ರಿಜಿದ್ದು, ಅದೇ ರೀತಿ ನಮ್ಮ ಹರೀಶ್ ಸರ್ ಮಗ ಚೇತು ಸರ್ ಕೊಡಿದ್ರು. ಅವರು ಅಂದರೆ ಸ್ಪೆಷಲ್ ಆಗಿ ನಮ್ಮ ಪದಾಧಿಕಾರಿಗಳ ಮಕ್ಕಳಾಗಿ ನಾವು ಅವ್ರನ್ನ ಇಲ್ಲಿ ಈ ಒಂದು ತರಬೇತಿಯಲ್ಲಿ ಅಂದ್ಕೊಂಡಿಲ್ಲ. ಅಂದರೆ ಯಾರಿಗೂ ಈ ಏನು ನಮ್ಮ ಇಲ್ಲಿ ಮಹಿಳೆಯರಿಗೆ ಮಾತ್ರ ಮೀಸಲಿರೋದ್ರಿಂದ ಬೇರೆ ಯಾರನ್ನ ತೆಗೆದುಕೊಳ್ಳುವಂಥ ಅವಶ್ಯಕ ಇಲ್ಲ. ಹಾಗಾಗಿ ಅವರು ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವರಿಗೆ ಒಂದು ತರಬೇತಿ ಇಲ್ಲಿ ಮಾಡಿದ್ದಾರೆ. ಅವರಿಗೆ ಈ 20 ದಿನ ಈ ತರಬೇತಿಯಲ್ಲಿ ಇದ್ದಿದ್ದಕ್ಕೆ ಅವರಿಗೆ ನಮ್ಮ ಈ ಮೇಧಾ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ಈ ಕಾರ್ಯಕ್ರಮದ ನೆನಪಿಗೋಸ್ಕರ ಗಿಡಗಳನ್ನು ನೀಡಬೇಕೆಂದು ನಮ್ಮ ಮೇಧಾ ಸ್ಪೋರ್ಟ್ಸ್ ಕ್ಲಬ್ಬಿನ ಆಟಗಾರ್ತಿಯರಿಗೆ ಕೇಳಿಕೊಳ್ಳುತ್ತಿದ್ದೇನೆ.